ಪರಾಶರಸೂನು ಸತ್ಯವತೀ ಹೃದಯನಂದನೋ ವ್ಯಾಸಃ ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ಪಿಬತಿ. ಭುಜಗ ಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತ ವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ. ನನ್ನ ಅಧ್ಯಾತ್ಮ ಬಂಧುಗಳೇ, ನಾವು ಪ್ರಾರಂಭದಿಂದ ಗೀತೆಯ ಅಧ್ಯಯನವನ್ನು ಬಿಡದೆ ಪ್ರತಿ ಶ್ಲೋಕ ಚಿಂತನೆ ಮಾಡ್ತಾ ನಿಧಾನವಾಗಿ ಸಾಗ್ತಾ ಇದೆ, ಕುಂಟುತ್ತಾ ಸಾಗ್ತಾ ಇದೆ, ಆದರೂ ಸಾಗ್ತಾ ಇದೆ. ನಾವು 13 ಅಧ್ಯಾಯಗಳನ್ನು ಮುಗಿಸಿದ್ದೇವೆ ಇಷ್ಟರಲ್ಲಿ. ಇನ್ನು 14, 15, 16, 17, 18 ಇನ್ನು 5 ಅಧ್ಯಾಯಗಳನ್ನು ನೋಡಿದರೆ ಪ್ರಾಯ ಇಲ್ಲಿ ಪ್ರಾರಂಭ ಮಾಡಿದ ಗೀತಾ ಚಿಂತನ ಪೂರ್ತಿಯಾಗತ್ತೆ. ನಾವು 13 ಅಧ್ಯಾಯ, ಕಳೆದ ಬಾರಿ 13ನೇ ಅಧ್ಯಾಯ ಮುಗಿದಿತ್ತು. ಈ ಬಾರಿ 14ನೇ ಅಧ್ಯಾಯವನ್ನು ಪ್ರಾರಂಭ ಮಾಡ್ತಾಯಿದೆ. ಈ 14ನೇ ಅಧ್ಯಾಯ ಒಟ್ಟಿನಲ್ಲಿ ಏನು ಹೇಳುತ್ತೆ? ಸುಮಾರಾಗಿ ಈ 13 ಅಧ್ಯಾಯದಲ್ಲಿ ಅಲ್ಲಲ್ಲಿ ಸಾಧನೆಯ ಮಾತು ಬಂದಿದೆ. ಆದರೂ 13 ಅಧ್ಯಾಯದಲ್ಲಿ ಭಗವಂತನ ಸ್ವರೂಪದ ಮಹಿಮೆಯ ಮಾತು ಹೆಚ್ಚು ಬಂದಿದೆ. ಅಂಥ ಭಗವಂತನ ಉಪಾಸನೆ ಸಾಧನೆಯ ಸಂಗತಿ ಮುಂದೆ ಬರುತ್ತೆ. ಮುಂದೆ ಬರತಕ್ಕಂತಹದ್ದು ಒಂದು ದೃಷ್ಟಿಯಿಂದ ಉಪಾಸನೆಯ ಮುಖಗಳು, ಸಾಧನೆ. ಒಬ್ಬ ಸಾಧಕ ಭಗವಂತನನ್ನು ಯಾವ ರೀತಿ ಉಪಾಸನೆ ಮಾಡಬೇಕು. ಸಾಧಕರಲ್ಲಿ ಅನೇಕ ವಿಧ ಇದೆ. ಸಾಧಕರಲ್ಲಿ ಸಾತ್ವಿಕರಿದ್ದಾರೆ, ರಾಜಸರಿದ್ದಾರೆ, ತಾಮಸರಿದ್ದಾರೆ. ಆ ನಡೆಗಳು ಸಾಧಕರು ಎಲ್ಲರೂ ಭಗವಂತನನ್ನೇ ಹೋಗಿ ಸೇರುವ ಸಾಧಕರೇ ಆಗಬೇಕಾಗಿಲ್ಲ. ಭಗವಂತನನ್ನು ವಿರೋಧಿಸುವ ಸಾಧಕರೂ ಇದ್ದಾರೆ, ಅವರು ತಾಮಸರಿರ್ತಾರೆ. ಅಂದರೆ ಒಟ್ಟು ಜೀವರಲ್ಲಿ ಎಷ್ಟು ಬಗೆಯ ಸಾಧನೆಗಳು, ಭಾವನೆಗಳು, ನಂಬಿಕೆಗಳು ಇವೆ. ಒಬ್ಬ ಸಾಧಕ ಯಾವ ಎಚ್ಚರ ವಹಿಸಬೇಕು ಈ ವಿಷಯದಲ್ಲಿ ಅನ್ನೋ ಮಾತೆಲ್ಲ ಮುಂದೆ ಬರ್ತದೆ. ಅದರಲ್ಲೂ ವಿಶೇಷವಾಗಿ ಈ ಅಧ್ಯಾಯದಲ್ಲಿ ಹಿಂದೆ ಏನು ಹೇಳಿದ್ರು ಅಂದರೆ, ಕ್ಷೇತ್ರಜ್ಞ ಸಂಯೋಗಾತ್ ಸ್ಥಾವರ ಜಂಗಮ ಯಾವುದೆಲ್ಲ ಜಗತ್ತಿನಲ್ಲಿ ಜಾಯತೆ ಸ್ಥಾವರಂ ಜಂಗಮಂಚಾದು ಕ್ಷೇತ್ರಜ್ಞ ಸಂಯೋಗಾತ್ ತದ್ವಿಧಿ ಭರತರ್ಷಭ ಅಂತ. ಈ ಪ್ರಪಂಚದ ಎಲ್ಲ ಜೀವಜಾತವೂ ಕೂಡ ಏನೇನು ಯಾವ ಥರದ ಜೀವಜಾತವೂ ಇರಬಹುದು. ಅದು ಸ್ಥಾವರ ಇರಬಹುದು, ಅದು ಜಂಗಮ ಇರಬಹುದು. ಎಲ್ಲ ಜೀವಜಾತವು ಸೃಷ್ಟಿಯಾಗುವುದರ ಹಿಂದೆ ಕ್ಷೇತ್ರಜ್ಞರ ಸಂಯೋಗ ಇದೆ ಅಂತ ಒಂದು ಮಾತು ಹಿಂದಿನ ಅಧ್ಯಾಯದಲ್ಲಿ ಕೃಷ್ಣ ಹೇಳಿದ್ದಾನೆ. ಕ್ಷೇತ್ರಜ್ಞರ ಸಂಯೋಗ ಅಂತಂದರೆ, ಕ್ಷೇತ್ರ ಅಂದರೆ ಲಕ್ಷ್ಮಿ, ಕ್ಷೇತ್ರಜ್ಞ ಅಂದರೆ ನಾರಾಯಣ. ಹಾಗಾದರೆ ಇಡೀ ವಿಶ್ವದ ಸೃಷ್ಟಿ ಲಕ್ಷ್ಮೀನಾರಾಯಣರ ದಾಂಪತ್ಯದ ಫಲ ಅನ್ನೋ ಒಂದು ಮಾತು. ಯಾಕೆಂದರೆ ಸಾಮಾನ್ಯವಾಗಿ ಎಲ್ಲರೂ ಹೇಳುವಾಗ ದೇವರು ಸೃಷ್ಟಿ ಮಾಡಿದ, ಭಗವಂತ ಸೃಷ್ಟಿ ಮಾಡಿದ ಅಂತ. ಸೃಷ್ಟಿಯ ಹಿಂದೆ ಲಕ್ಷ್ಮಿಯ ಪಾತ್ರ ಬರುವುದಿಲ್ಲ, ಸಾಮಾನ್ಯ ಹೇಳುವಾಗ ಯಾರು ಹೇಳೋಲ್ಲ. ಆದರೆ ಅಲ್ಲಿ ಕೃಷ್ಣ ಬಹಳ ಸ್ಪಷ್ಟವಾಗಿ ಹೇಳಿದ, ಇದು ಲಕ್ಷ್ಮೀನಾರಾಯಣರ ದಾಂಪತ್ಯದ ಸೃಷ್ಟಿ ಅಂತ. ಆವಾಗ ಸಹಜ ಅಲ್ವಾ, ನಮಗೆ ನಾರಾಯಣ ಸೃಷ್ಟಿ ಮಾಡಿದ, ನಾರಾಯಣನ ನಾಭಿಯಿಂದ ಕಮಲ ಬಂತು, ಕಮಲದಲ್ಲಿ ಬ್ರಹ್ಮ ಬಂದ, ಬ್ರಹ್ಮನಿಂದ ಜಗತ್ ಸೃಷ್ಟಿ ಆಯಿತು ಅಂತ ತಿಳ್ಕೊಂಡಿದ್ದೆವು. ಈ ಸೃಷ್ಟಿಯಲ್ಲಿ ಲಕ್ಷ್ಮೀ ಬಿಟ್ಟೇ ಚಿಂತನೆ ನಡೆದು ಬಿಟ್ಟಿತ್ತು ನಮ್ಮದು. ಕೃಷ್ಣ ಒಂದು ಹೊಸ ಸಂಗತಿ ಹೇಳಿದ, ಇದು ನಮ್ಮ ದಾಂಪತ್ಯದ ಫಲ. ಈ ಕ್ಷೇತ್ರಜ್ಞರ ಸಂಯೋಗದಿಂದ ಸೃಷ್ಟಿಯಾಯಿತು ಅಂತ ಏನು ಹೇಳಿದ, ಅದರ ವಿವರವನ್ನು ಈ ಅಧ್ಯಾಯದಲ್ಲಿ ಕೊಡ್ತಾನೆ. ಸೃಷ್ಟಿಯಲ್ಲಿ ಲಕ್ಷ್ಮಿಯ ಪಾತ್ರ ಒತ್ತು ಕೊಟ್ಟು ಹೇಳ್ತಾನೆ. ಆಮೇಲೆ ಯಾಕೆಂದರೆ ಇದು ಎರಡು ಸಂಗತಿ ಇದೆ.
12 ಮತ್ತು 13 ಎರಡು ಅಧ್ಯಾಯಗಳು ಇದರ ಮೊದಲು ಬಂದವುಗಳು, ಈ ಅಧ್ಯಾಯದ ಮೊದಲು. 13ನೇ ಅಧ್ಯಾಯದಲ್ಲಿ ಕ್ಷೇತ್ರಜ್ಞ ಸಂಯೋಗದಿಂದ ಈ ಜಗತ್ತು ಸೃಷ್ಟಿಯಾಯಿತು ಅಂತ ಹೇಳಿದ, ಲಕ್ಷ್ಮೀನಾರಾಯಣರ ದಾಂಪತ್ಯದ ಫಲ ಅಂತಾಯಿತು. 12ನೇ ಅಧ್ಯಾಯದಲ್ಲಿ ಕೇವಲ ಲಕ್ಷ್ಮಿಯ ಉಪಾಸನೆ ಮಾಡಬೇಡಿ ಅಂತ ಹೇಳಿದ್ದ ಕೃಷ್ಣ. ನೀವು ಬರೇ ಲಕ್ಷ್ಮಿಯನ್ನು ಉಪಾಸನೆ ಮಾಡಿದರೆ ಲಕ್ಷ್ಮೀ ಸಂತುಷ್ಟಳಾಗುವುದಿಲ್ಲ, ನಾರಾಯಣನೂ ಸಂತುಷ್ಟನಾಗುವುದಿಲ್ಲ. ಲಕ್ಷ್ಮೀನಾರಾಯಣರನ್ನು ಜೊತೆಯಾಗಿಯೇ ಉಪಾಸನೆ ಮಾಡಬೇಕು ಅಂತ ಅಲ್ಲಿ ಎಚ್ಚರ ಕೊಟ್ಟು, ಮುಂದೆ ಲಕ್ಷ್ಮೀನಾರಾಯಣರ ದಾಂಪತ್ಯದ ಫಲವಾಗಿ ಈ ಸೃಷ್ಟಿ ಅಂತ ಹೇಳಿದ. ಆಗ ನಾವು ಸೃಷ್ಟಿಯ ಉಪಾಸನೆಯಲ್ಲಿ ಲಕ್ಷ್ಮಿಯನ್ನು ಹೇಗೆ ಉಪಾಸನೆ ಮಾಡಬೇಕು, ನಾರಾಯಣನನ್ನು ಹೇಗೆ ಉಪಾಸನೆ ಮಾಡಬೇಕು, ಆ ವಿವರವನ್ನು ಮುಂದೆ ಕೊಡ್ತಾರೆ. ಆಚಾರ್ಯರು ಅದನ್ನು ಮಾಡಿ ತೋರಿಸಿದ್ದಾರೆ ನೋಡಿ. ಆಚಾರ್ಯರು 12 ಸ್ತೋತ್ರಗಳು ಅಂತ ಇವತ್ತು ಪ್ರಸಿದ್ಧವಾದಂಥ ಹಾಡುಗಬ್ಬಗಳು ಅವೆಲ್ಲ ಹಾಡುಗಬ್ಬಗಳು. ಆಚಾರ್ಯರು ಯಾತ್ರೆಗೆ ಹೋಗುವಾಗ ದಾರಿಯಲ್ಲಿ ಹೋಗ್ತಾ ತನ್ನ ಶಿಷ್ಯರ ಕೈಯಲ್ಲಿ ಹಾಡಿಸ್ತಾ ತಾನು ಹಾಡಿ ಕುಣಿದಾಡಿದ ಸ್ತೋತ್ರಗಳು. ಅದರಿಂದ ಆಚಾರ್ಯರು ಸಂಸ್ಕೃತದಲ್ಲಿ ಅಂದರೆ ಗೇಯ ಕಾವ್ಯ, ಹಾಡುಗಬ್ಬ, ಅದನ್ನು ಬರೆದ ಅವರಿಗಿಂತ ಮೊದಲು ಬರೆದವ ಒಬ್ಬ ಇದ್ದಾನೆ, ನಿಮ್ಗೆ ಗೊತ್ತಿದೆ, ಗೀತಗೋವಿಂದ ಬರೆದವ ಜಯದೇವ. ಅವನು ಕೂಡ ವಾಗ್ಗೇಯಕಾರ. ಸಂಸ್ಕೃತದಲ್ಲಿ ಸಂಗೀತಬದ್ಧವಾಗಿ ಸಂಗೀತ ರಾಗ ತಾಳಗಳಿಗೆ ಹೊಂದಿಕೆಯಾಗುವಂತೆ ಪದ್ಯಗಳನ್ನು ಬರೆದವ. ಲಲಿತ ಲವಂಗಲತ ಪರಿಶೀಲನ ಕೋಮಲ ಮಲಯ ಸಮೀರೆ, ಅಂದರೆ ಅದನ್ನು ಸಂಗೀತ ಗೊತ್ತಿರದೇ ಇದ್ದವರಿಗೂ ಅದನ್ನು ಲಯ ಇದೆ. ಅದು ಧೀರ ಸಮೀರೆ ಯಮುನಾ ತೀರೆ ವಸತಿ ವನೇ ವನಮಾಲಿ, ಹೀಗೆ ಒಂದು ವಾಗ್ಗೇಯಕಾರ. ಸಂಸ್ಕೃತದಲ್ಲಿ ಮೊದಲ ವಾಗ್ಗೇಯಕಾರ ಅಂತ ಹೇಳಬಹುದು. ಆದರೆ ಅವನು ತನ್ನ ಎಲ್ಲ ಸಂಗೀತ ಮತ್ತು ಸಾಹಿತ್ಯದ ತನ್ನಲ್ಲಿರತಕ್ಕಂಥ ಆ ಎಲ್ಲ ಪ್ರೌಢಿಮೆಯನ್ನು, ಸಂಗೀತ ಮತ್ತು ಸಾಹಿತ್ಯದಲ್ಲಿ ಅವನಿಗಿದ್ದಂಥ ಚಾತುರ್ಯವನ್ನು ಅವನು ಭಗವಂತನ ಸ್ತುತಿಗೆ ಅಂತ ಮೀಸಲಿಡದೆ ಅದಕ್ಕೆ ಕಾವ್ಯ ಭಾಗಕ್ಕೆ ಒತ್ತು ಕೊಟ್ಟ. ಭಗವಂತನ ಸ್ತೋತ್ರ ಬರುತ್ತೆ, ಇಲ್ಲ ಅಂತಲ್ಲ, ಕೃಷ್ಣನದ್ದೇ ಕಥೆ ಅದು. ಆದರೆ ಕೃಷ್ಣನ ಕಥೆಗಿಂತಲೂ ಕೃಷ್ಣನನ್ನು ಒಬ್ಬ ಪ್ರೇಮಿ ಅನ್ನುವಂತೆ. ಕೃಷ್ಣ ಸರ್ವೋತ್ತಮನಾದ ದೇವತೆಯಾಗಿ ಅಲ್ಲ, ಒಬ್ಬ ಪ್ರೇಮಿಯಾಗಿ ಗೋಪಿಕಾಸ್ತ್ರೀಯರನ್ನು ಪ್ರೀತಿಸುವ ಒಬ್ಬ ರಸಿಕನಾಗಿ ಕೃಷ್ಣ ಬರ್ತಾನೆ ಅದರಲ್ಲಿ. ಹಾಗಾಗಿ ಅದೊಂಚೂರು ಕೊರತೆ ಬಂತು, ಅಧ್ಯಾತ್ಮದ ದೃಷ್ಟಿಯಿಂದ ಕೊರತೆ ಬಂತು. ಅವನು ಪ್ರಾರಂಭ ಮಾಡುವಾಗಲೇ ಅಲ್ಲಿಂದ ಶುರು ಮಾಡ್ತಾನೆ. ರಾಧೆಯನ್ನು ಕಣ್ತಪ್ಪಿಸಿಕೊಂಡು ಕರ್ಕೊಂಡು ರಾಧೆ ಕೃಷ್ಣನನ್ನು ಕಣ್ತಪ್ಪಿಸಿ ಕರ್ಕೊಂಡು ಹೋಗ್ತಾಳೆ. ಪಾಪ ಏನೂ ಗೊತ್ತಿಲ್ಲ ಮಗನ ಈ ಹುಚ್ಚಾಟ ಗೊತ್ತಿಲ್ಲದ ಅಪ್ಪ ನನ್ನ ಮಗನಿಗೆ ಮೇಘೈರ್ ಮೇದುರ ಮಂಬರಂ ವನಭೂ ಶ್ಯಾಮಾಸ್ತಮಾನದ ನನ್ನ ಮಗನಿಗೆ ಕತ್ತಲೆ ಅಂದರೆ ಹೆದರಿಕೆಪ್ಪ ನಮ್ಮ ಕೃಷ್ಣನಿಗೆ. ಆಮೇಲೆ ಮೋಡ ತುಂಬಿಬಿಟ್ಟಿದೆ, ಕಾಡು ಬೇರೆ, ಅದರಿಂದ ಅವನನ್ನು ನೀನೇ ಜೋಪಾನ ನೋಡ್ಕೋಬೇಕು ಅಂತ ರಾಧೆ ಹತ್ರ ಹೇಳಿದಂತೆ. ರಾಧೆ ಹತ್ರ ಕೃಷ್ಣನನ್ನು ಕೊಟ್ಟರೆ ಏನು ಅಪಾಯ ಅಂತ ಅಪ್ಪನಿಗೆ ಗೊತ್ತೇ ಇಲ್ಲ. ನೀನೇ ನೋಡ್ಕೋಬೇಕು ನನ್ನ ಮಗನನ್ನು ಅಂತ ವಸುದೇವ ಹೇಳಿದ. ಅಪ್ಪನ ಒಪ್ಪಿಗೆ ಪಡೆದು ರಾಧಾ ಮಾಧವರು ಜಯಂತಿ ಯಮುನಾ ತೀರದ ಮರಗಳ ಮರೆಯಲ್ಲಿ ಅವರು ಏನು ಮಾಡಿದ್ರು ಅಂತ ಯಾರಿಗೂ ಗೊತ್ತಾಗಲಿಲ್ಲ ಅಂತ ಶುರು ಮಾಡ್ತಾರೆ. ಅಂದರೆ ಇದು ಒಂದು ರೀತಿಯ ಪ್ರಣಯ ಕಾವ್ಯವಾಗಿ ಮಾಡಿದ ಹೊರತು ಭಕ್ತಿ ಕಾವ್ಯ ಆಗಲಿಲ್ಲ. ಅವನು ಕೃಷ್ಣ ಭಕ್ತ. ಆದರೆ ಕವಿಗಳಿಗೆ ಏನು ಗೊತ್ತಾ, ಅವರಿಗೊಂದು ರೋಗ ಏನು ಅಂದರೆ ಶೃಂಗಾರ ಇಲ್ಲದಿದ್ದರೆ ಕಾವ್ಯ ಆಗೋಲ್ಲ ಅಂತ. ಅದು ಸಹಜ, ತಪ್ಪೇನೂ ಅಲ್ಲ. ಮನುಷ್ಯ ಜೀವನದಲ್ಲೂ ಕಾವ್ಯದಲ್ಲೂ ಅವನು ಶೃಂಗಾರವನ್ನು ಆರಿಸ್ತಾನೆ. ಒಂದು ಏಜಿನ ತನಕ ಅಂತೂ ಖಂಡಿತ ಆರಿಸ್ತಾನೆ. ಆಮೇಲೆ ಶೃಂಗಾರದ ಮೇಲೂ ವೈರಾಗ್ಯ ಬರಲಿಕ್ಕೆ ಶುರುವಾಗುತ್ತೆ, ಅದು ಬೇರೆ ವಿಷಯ. ಒಂದು ವಯಸ್ಸಿನ ತನಕ ಅವನಿಗೆ ಎಲ್ಲ ರಸಗಳಿಗಿಂತ ಶೃಂಗಾರ ಮಧುರ ಅಂತ ಅನಿಸಿಬಿಡುತ್ತೆ. ಆ ಘಟ್ಟದಲ್ಲಿ ಬರೆದವನು ಪದ್ಮಾವತಿ ಚಾರಣ ಚಕ್ರವರ್ತಿ ಅಂತ ಹೇಳ್ತಾನೆ. ಅಂದರೆ ಅವನು ಕೃಷ್ಣನ ಭಕ್ತಿಗಿಂತ ಅವನಿಗೆ ಅವನ ಹೆಂಡತಿ ಮೇಲೆ ಹೆಚ್ಚು ಭಕ್ತಿ ಇತ್ತು. ಪದ್ಮಾವತಿ ಚಾರಣ ಚಕ್ರವರ್ತಿ ಅಂತ, ನಾನು ನನ್ನ ಹೆಂಡತಿ ಪದ್ಮಾವತಿಯ ಪಾದ ಸೇವೆ ಮಾಡುವುದರಲ್ಲಿ ಪ್ರಚಂಡ ನಾನು ಅಂತ ಅವನೇ ಹೇಳ್ಕೊಂಡಿದ್ದಾನೆ. ಆದ್ದರಿಂದ ಅದರಲ್ಲಿ ಒಂದು ಕೊರತೆ ಇತ್ತು. ಶುದ್ಧ ಭಕ್ತಿ ಕಾವ್ಯವನ್ನು ವಾಗ್ಗೇಯಕಾರರಾಗಿ ಮೊಟ್ಟ ಮೊದಲು ಸಂಸ್ಥೆಯಲ್ಲಿ ಮಧ್ವಾಚಾರ್ಯ. ಸಂಗೀತ ಮತ್ತು ಸಾಹಿತ್ಯ ಎರಡನ್ನೂ ಭಕ್ತಿಗೋಸ್ಕರ ಬಳಸಿದವರು ಮೊಟ್ಟ ಮೊದಲು ವಾಗ್ಗೇಯಕಾರರು. ಸಂಸ್ಥೆಯಲ್ಲಿ ಹಾಡುಗಬ್ಬವನ್ನು ಬರೆದವರು ಯಾರೂ ಇಲ್ಲ. ಯಾವ ಮತಾಚಾರ್ಯರು ಬರೆಯಲಿಲ್ಲ,
ಬಹಳ ಅಂದರೆ ಮೊಟ್ಟ ಮೊದಲು ಬರೆದವರು ವೇದವ್ಯಾಸರು. ಜಯತಿ ತೇಧಿಕಂ ಜನ್ಮನ ವ್ರಜ, ಇದು ಅವರು ಹಾಕಿರತಕ್ಕಂಥ ಮೊದಲನೇ ಸಂಗೀತ ವಾಗ್ಯಗಾರ. ವೇದವ್ಯಾಸರು ಎಲ್ಲೋ ಅಂಥದ್ದು ಸ್ವಲ್ಪ ಮಾಡಿದ್ದುಂಟು, ಹೆಚ್ಚು ಅಲ್ಲ, ಅದನ್ನು ಪುರಾಣದಲ್ಲಿ ಅಲ್ಲಿ ಇಲ್ಲಿ. ಅದು ಬಿಟ್ಟರೆ ಆಚಾರ್ಯರೇ ಮಾಡಿದರು. ಅವರು ಆ ಸ್ತೋತ್ರಗಳಲ್ಲಿ ಒಂದು ಸ್ತೋತ್ರ ಶ್ರೀಸ್ತುತಿ ಅಂತ. ಆ ಶ್ರೀಸ್ತುತಿ ಅಂತ ಬರೆದು ಅದರ ಹೆಸರು ಶ್ರೀಸ್ತುತಿ ಅಂತ, ಲಕ್ಷ್ಮೀದೇವಿಯ ಸ್ತುತಿ ಅಂತ. ಆದರೆ ನೇರ ಲಕ್ಷ್ಮೀದೇವಿಯ ಸ್ತುತಿ ಇಲ್ಲ ಅದರಲ್ಲಿ. ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮಾವೃತಿ ಬಂಧ ಮೋಕ್ಷಾ ಯಸ್ಯ ಅಪಾಂಗಲವ ಮಾತ್ರದ ಊರ್ಜಿತಾ ಸಾ ಶ್ರೀರ್ಯತ್ ಕಟಾಕ್ಷ ಬಲವತ್ಯಜಿತಂ ನಮಾಮಿ. ಯಾರ ಕಟಾಕ್ಷದ ಬಲದಿಂದ ಇಡೀ ವಿಶ್ವದ ಸೃಷ್ಟಿ ಸ್ಥಿತಿ ಸಂಹಾರಗಳನ್ನು ಲಕ್ಷ್ಮಿ ಮಾಡುತ್ತಾಳೋ ಅಂಥ ಲಕ್ಷ್ಮಿಯ ಪತಿಯಾದ ನಾರಾಯಣ, ಇದು ಲಕ್ಷ್ಮೀ ಸ್ತುತಿ. ಅವರು ನಮಸ್ಕಾರ ಮಾಡೋದು ನಾರಾಯಣನಿಗೆ. ಆದರೆ ಲಕ್ಷ್ಮಿಯನ್ನು ಒಂದು ಸ್ತೋತ್ರದ ಪೂರ್ತಿ ಪ್ರಶಂಸೆ, ಲಕ್ಷ್ಮಿಯ ಮಹಿಮೆಯನ್ನು ವರ್ಣನೆ ಮಾಡಿ ಅಂಥ ಲಕ್ಷ್ಮಿಯ ಪತಿಯಾದ ನಾರಾಯಣನಿಗೆ ನಮಸ್ಕಾರ. ಇದು ಅದಕ್ಕೆ ಹೆಸರು ಶ್ರೀಸ್ತುತಿ ಅಂತ, ಲಕ್ಷ್ಮೀನಾರಾಯಣ ಸ್ತುತಿ ಅಲ್ಲ. ಅಂದರೆ ಲಕ್ಷ್ಮಿಯನ್ನು ಸ್ತುತಿಸುವಾಗ ಜೊತೆಗೆ ನಾರಾಯಣನನ್ನು ಸ್ತುತಿಸಿ ಲಕ್ಷ್ಮಿಯನ್ನು ಸ್ತೋತ್ರ ಮಾಡಬೇಕು ಅನ್ನುವಂಥ ಪರಂಪರೆಯನ್ನು ಹಾಕಿಕೊಟ್ಟ ಸ್ತೋತ್ರ ಅದು. ಆಚಾರ್ಯರು ಶ್ರೀಸ್ತುತಿ ಹೇಗೆ ಮಾಡಬೇಕು ಅನ್ನೋದಕ್ಕೆ ನಮಗೆ ದಾರಿ ತೋರಿಸಿಕೊಟ್ಟ ಗ್ರಂಥ ಅದು. ಏನಾಯಿತು ಅಂದರೆ ಆಮೇಲೆ ನಮ್ಮ ಜನರಿಗೆ ಕೆಲವುದರ ಮಹತ್ವ ಗೊತ್ತಿಲ್ಲ. ಶ್ರೀಸ್ತುತಿ ಅಂತ ಅದಕ್ಕೆ ಪ್ರಾಚೀನರು ಹೆಸರಿಟ್ಟಿದ್ದರೆ ಅದು ಶ್ರೀಸ್ತುತಿಯನ್ನು ಹೆಸರನ್ನೇ ಮರೆತುಬಿಟ್ರು. ದ್ವಾದಶ ಸ್ತೋತ್ರದ ಮೊದಲನೇ ಅಧ್ಯಾಯ ಅಂತ, ಯಾವ ಗ್ರಂಥವೇ ಅಲ್ಲ ಅದು, ಒಂದೊಂದು ಸ್ತೋತ್ರ ಅದು ಅಧ್ಯಾಯ ಎಲ್ಲಿಂದ ಬರಬೇಕು. ಪ್ರಥಮೋಧ್ಯಾಯ ದ್ವಿತೀಯೋಧ್ಯಾಯ ಅಂಥೇಳಿ ದ್ವಾದಶ ಸ್ತೋತ್ರದ ಕೊಲೆ ಮಾಡಿಬಿಟ್ರು ಪಂಡಿತರು. ಆಮೇಲೆ ಅಧ್ಯಾಯ ಅಲ್ಲ ಅದು, ಒಂದೊಂದು ಸ್ತೋತ್ರವೂ ಸ್ವತಂತ್ರ ಗ್ರಂಥ, ಅದು ಒಂದು ಸ್ತೋತ್ರದ ಅಧ್ಯಾಯ ಅಲ್ಲ. ಆ ಮೊದಲನೇ ಸ್ತೋತ್ರ ಏನಿದೆ, ಈಗ ಮೊದಲನೇ ಸ್ತೋತ್ರ ಅದಲ್ಲ, ಈಗಿರೋದು ಒಂದೇ ವಂದ್ಯಂ, ಅದು ಪ್ರಥಮೋಧ್ಯಾಯ, ಇದು ಸಪ್ತಮೋಧ್ಯಾಯ. ಆದರೆ ಹೃಷಿಕೇಶ ತೀರ್ಥರು ಶ್ರೀಸ್ತುತಿ ಅಂತ ಹೆಸರು ಕೊಟ್ಟು ಎಲ್ಲ ಸ್ತೋತ್ರಗಳಿಗಿಂತ ಮೊದಲು ಇದನ್ನು ಬರೆದಿಟ್ಟಿದ್ದಾರೆ. ಇದೆಲ್ಲ ಈ ಭವ್ಯವಾದ ಒಂದು ಪರಂಪರೆಯ ಸೊಬಗನ್ನು ಮರೆತು ನಾವು ಎಲ್ಲೋ ಹೋಗ್ತಾ ಇದ್ದೇವೆ. ಆ ಮೂಲ ಸ್ಪಿರಿಟನ್ನೇ ಕಳ್ಕೊಂಡು ನಾವು ಎಂಥ ದೊಡ್ಡ ಸಂಪತ್ತನ್ನು ಕಳ್ಕೊಂಡಿದ್ದೇವೆ ಅನ್ನುವ ಎಚ್ಚರವೂ ಇಲ್ಲದೆ ನಾವು ಕಳ್ಕೊಂಡದ್ದೇ ಒಳ್ಳೆಯದಾಯಿತು ಅನ್ನುವ ಭ್ರಮೆಯಿಂದ, ಅಂದರೆ ಸಂಪತ್ತನ್ನು ಕಳ್ಕೊಂಡದ್ದೇ ದೊಡ್ಡ ಸಂಪತ್ತು ಅನ್ನುವ ಹಾಗೆ ಅತ್ಯಂತ ನೀಚತನದಿಂದ ನಾವು ವರ್ತಿಸ್ತಾ ಇದ್ದೇವೆ. ಆಚಾರ್ಯರು ಕೊಟ್ಟಂಥ ಒಂದೊಂದು ಅದಕ್ಕೊಂದು ಹೆಸರು ಕೊಟ್ಟಿದ್ದರೆ ಆ ಹೆಸರಿಗೂ ಒಂದು ವಿಶಿಷ್ಟವಾದ ಅರ್ಥ ಇದೆ, ಅದನ್ನು ಉಳಿಸ್ಕೊಳ್ಬೇಕು ನಾವು. ನಾನು ಈಗ ಹೇಳಿದ್ದು ಇಷ್ಟಕ್ಕೋಸ್ಕರ ಲಕ್ಷ್ಮೀನಾರಾಯಣರ ಸ್ತುತಿಯೇ ಲಕ್ಷ್ಮೀ ಸ್ತುತಿ ಹೊರತು ಕೇವಲ ಶ್ರೀಸ್ತುತಿ ಆಚಾರ್ಯರು ಮಾಡೋಲ್ಲ. ಆದ್ದರಿಂದ ಅದಕ್ಕೆ ಮೂಲ 12, 13, 14 12ನೇ ಅಧ್ಯಾಯದಲ್ಲಿ ಕೇವಲ ಲಕ್ಷ್ಮಿಯನ್ನು ನೀನು ಉಪಾಸನೆ ಮಾಡಿದರೆ ಖಂಡಿತವಾಗಿ ಆಕೆ ಒಲಿಯೋಲ್ಲ. ಅದು ಯಾಕೆಂದರೆ ಈ ಜಗತ್ತನ್ನು ಸೃಷ್ಟಿ ಮಾಡುವ ತಂದೆ ತಾಯಿ ಅವರಿಬ್ಬರು ಅಂತರು. ಎಲ್ಲ ಕಡೆ ತಾಯಿ ಉಲ್ಲೇಖ ಕಡಿಮೆ, ತಂದೆ ಮಾತ್ರ ಬಂದುಬಿಡುತ್ತೆ. ನಾರಾಯಣನಿಂದ ನಾರಾಯಣಾದ್ ವಿನಿಷ್ಪನ್ನಂ, ನಾರಾಯಣಾದ್ ಬ್ರಹ್ಮ ಜಾಯತೆ, ನಾರಾಯಣಾದ್ ರುದ್ರೋ ಜಾಯತೆ, ನಾರಾಯಣಾದ್ ಇಂದ್ರೋ. ನೀವು ಯಾವ ಉಪನಿಷತ್ತು ವೇದ ತಗೊಂಡ್ರೂ ನಾರಾಯಣ ಬರ್ತಾನೆ, ಲಕ್ಷ್ಮೀನಾರಾಯಣರು ಒಟ್ಟಿಗೆ ಬರೋಲ್ಲ. ಅದಕ್ಕೆ ಅದನ್ನು ಗೀತೆ ಒತ್ತು ಕೊಟ್ಟು ಕ್ಷೇತ್ರಜ್ಞ ಸಂಯೋಗಾತ, ಲಕ್ಷ್ಮೀನಾರಾಯಣರಿಂದ ಅವರ ದಾಂಪತ್ಯದ ಫಲವಾಗಿ ಹುಟ್ಟಿದ ಮಕ್ಕಳು ನಾವೆಲ್ಲ. ಅದು ಹೇಗೆ ಎನ್ನುವಂಥದ್ದು ಭಗವಂತನ ಜೊತೆಗೆ ಲಕ್ಷ್ಮಿಯ ಅನುಸಂಧಾನ ಸೃಷ್ಟಿ ಪ್ರಕ್ರಿಯೆಯಲ್ಲಿ ಹೇಗೆ, ಮತ್ತು ಆ ಭಗವಂತನ ಸೃಷ್ಟಿಯಲ್ಲಿ ಲಕ್ಷ್ಮಿಯ ಪಾತ್ರ ಇರೋದರಿಂದಲೇ, ಮತ್ತು ಲಕ್ಷ್ಮೀ ಶ್ರೀ ಭೂ ದುರ್ಗಾ ಅಂತ 3 ರೂಪದಲ್ಲಿ ಸತ್ವರಜಸ್ತಮೋ ಗುಣಗಳ ನಿಯಾಮಕ ಶಕ್ತಿಯಾದದ್ದರಿಂದ ಅವಳ ಸೃಷ್ಟಿಯಾದ ಈ ಜಗತ್ತಿನಲ್ಲಿ ಅವಳ ಮಕ್ಕಳು ಸಾತ್ವಿಕರು, ರಾಜಸರು, ತಾಮಸರು ಅಂತ 3 ಬಗೆಯಾದರು ಅನ್ನುವುದನ್ನು ಮೊಟ್ಟ ಮೊದಲ ಬಾರಿ ಈ ಅಧ್ಯಾಯದಲ್ಲಿ ಹೇಳ್ತಾರೆ. ಈವರೆಗೂ ಈ ಗುಣತ್ರೈವಿಧ್ಯದ ವಿವರ ಇಷ್ಟು ಸ್ಪಷ್ಟವಾಗಿ ಬಂದಿರಲಿಲ್ಲ. ಇನ್ನು ಮೇಲೆ ಗುಣತ್ರೈವಿಧ್ಯವನ್ನು ಯಾಕೆ ಹೇಳ್ತಾರೆ ಅಂದರೆ, ನಾವು ಈ 3ರನ್ನು ವಿಶ್ಲೇಷಣೆ ಮಾಡಿ ಸಾತ್ವಿಕ ದಾರಿಯಲ್ಲಿ ಸಾಗಲಿಕ್ಕೆ ಎಚ್ಚರ ಇದೆ. ನಿಮ್ಮಲ್ಲಿ ರಾಜಸಂಶ ಏನಿದೆ, ತಾಮಸಾಂಶ ಏನಿದೆ ನೋಡಿ, ಅದನ್ನು ತಿದ್ದಿಕೊಳ್ಳಿ, ಸಾತ್ವಿಕ ದಾರಿಯ ಸಾಧನೆ ಹೋಗಿ ಅಂತ. ಸಾತ್ವಿಕ, ರಾಜಸ, ತಾಮಸ 3 ವಿಧದ ಸ್ವಭಾವದ ವಿವರಣೆ, ಸೃಷ್ಟಿಯ ತ್ರೈವಿಧ್ಯ, ಅದರ ಹಿಂದೆ ಶ್ರೀಭೂ ದುರ್ಗಾ ರೂಪಳಾಗಿರತಕ್ಕಂಥ ಲಕ್ಷ್ಮಿ ತಾಯಿಯಾಗಿ, ನಾರಾಯಣ ತಂದೆಯಾಗಿ ಇದ್ದಾರೆ ಅನ್ನತಕ್ಕಂಥ ವಿಷಯವನ್ನು ಹೇಳ್ತಕ್ಕ ಅಧ್ಯಾಯ ಇದು. ಕೃಷ್ಣ ಅರ್ಜುನ ಏನೂ ಪ್ರಶ್ನೆ ಮಾಡೋಲ್ಲ, ಹಿಂದೆ ಹೇಳಿದ್ದನ್ನು ಅರ್ಜುನ ಕೇಳಿ ಸುಮ್ಮನೆ ಕೂತಿದ್ದಾನೆ. ಪರಂ ಭೂಯಃ ಪ್ರವಕ್ಷ್ಯಾಮಿ, ಕೃಷ್ಣ ಹೇಳ್ತಾನೆ ಇನ್ನೂ ಹೇಳ್ತೀನಿ ನಾನು. ಇದು ಬಹಳ ಮುಖ್ಯವಾದ ಮಾತು. ಏನು ಅಂದರೆ, ಸಾಮಾನ್ಯವಾಗಿ ಶಿಷ್ಯರು ಹೇಳ್ರಿ ಅಂತ ಒತ್ತಾಯ ಮಾಡಬೇಕು. ಒತ್ತಾಯ ಮಾಡಿದ್ರೂ ಗುರುಗಳು ಹೇಳೋಲ್ಲ ಒಮ್ಮೊಮ್ಮೆ.
ಯಾಕೆಂದರೆ ಗುರುಗಳಿಗೆ ಹೇಳಬೇಕು ಅಂತ ಅನ್ನಿಸ್ಬೇಕು. ಆ ಶಿಷ್ಯನ ಜ್ಞಾನ ತೃಷೆಯನ್ನು ಕಂಡು ಅವರು ಸ್ವಂತ ಖುಷಿಯಿಂದ ಹೇಳಬೇಕು. ಆಗ ಅದು ಶಿಷ್ಯನಿಗೆ ಆ ವಿದ್ಯೆ ಫಲಿಸುತ್ತೆ. ಒತ್ತಾಯಕ್ಕೋ ಒತ್ತಡಕ್ಕೋ ದಾಕ್ಷಿಣ್ಯಕ್ಕೋ ಸಂಬಳಕ್ಕೋ ಹೇಳಿದ ವಿದ್ಯೆ ಫಲಿಸೋಲ್ಲ. ಹಾಗಾದರೆ ಶಿಷ್ಯನ ಜ್ಞಾನ ತೃಷೆಯನ್ನು ಕಂಡು ಖುಷಿಗೊಂಡು ಶಿಷ್ಯನಿಗೆ ಗುರು ಹೇಳಬೇಕು. ಅದು ನಿಜವಾದ ಜ್ಞಾನ. ನಾನು ಒಂದು ಗುಟ್ಟು ನಿನಗೆ ಹೇಳ್ತೀನಪ್ಪ ಬಾ ಅಂತ ಕೃಷ್ಣ ಕರೆದು ಹೇಳಿದ ಅರ್ಜುನನಿಗೆ. ಪರಂಭೂಯ ಪ್ರವಕ್ಷ್ಯಾಮಿ, ನಾನು ಹಿಂದೆ ಹೇಳಿದಂಥ ಲಕ್ಷ್ಮೀನಾರಾಯಣನಿಂದ ಸೃಷ್ಟಿಯಾಯಿತು ಅಂತ ಕ್ಷೇತ್ರಜ್ಞ ಸಂಯೋಗದ ಮಾತು ಹೇಳಿದ್ನಲ್ಲ, ಭೂಯ ಪ್ರವಕ್ಷ್ಯಾಮಿ, ಅದನ್ನು ಇನ್ನೂ ನಿನಗೆ ವಿವರಿಸಿ ಹೇಳ್ತೇನೆ. ಯಾಕೆಂದರೆ ಅದು ಬಹಳ ಮುಖ್ಯವಾದ ವಿಷಯ ಅಂತ. ಈ ಜಗತ್ತಿನ ಹಿಂದೆ ತಂದೆ ತಾಯಿಯಾಗಿ ಲಕ್ಷ್ಮೀನಾರಾಯಣರಿದ್ದಾರೆ ಅನ್ನುವಂಥ ಎಚ್ಚರ ತುಂಬ ಮುಖ್ಯ. ನಾವು ತಿಳ್ಕೊಳ್ಬೇಕಾದ ಸಂಗತಿಗಳಲ್ಲಿ, ನಾವು ಮಾಡಬೇಕಾದ ಸಾಧನೆಯಲ್ಲಿ ಅತ್ಯಂತ ಮುಖ್ಯ ಈ ತಂದೆ ತಾಯಿಗಳ ಸ್ಮರಣೆ. ನೀವು ಬರೇ ತಂದೆಯನ್ನು ಸ್ಮರಣೆ ಮಾಡಿದ್ರು ನಾರಾಯಣನೇ ಅಷ್ಟು ಇಷ್ಟ ಆಗೋಲ್ಲ, ಬರೇ ತಾಯಿಯನ್ನು ಸ್ಮರಣೆ ಮಾಡಿದ್ರಂತೂ ತಾಯಿಗೆ ಇಷ್ಟವೇ ಆಗೋಲ್ಲ. ಹಾಗಾಗಿ ಲಕ್ಷ್ಮೀಧರಾಭ್ಯಾಂ ಆಶ್ಲಿಷ್ಟ ಸ್ವಮೂರ್ತಿಗಣ ಮಧ್ಯಗಃ. ನೀವು ಶ್ರೀಭೂದುರ್ಗಾ ರೂಪವನ್ನು, ಇದನ್ನೇ ಭಾಗವತದಲ್ಲಿ ಏಕಾದಶ ಸ್ಕಂಧದಲ್ಲಿ ದಶಮ ಸ್ಕಂಧದ ಕೊನೆಯಲ್ಲಿ ಬಂದಿರತಕ್ಕಂಥದ್ದು ಶ್ರುತಿಗೀತೆ. ಎಲ್ಲ ಪುರಾಣಗಳಲ್ಲಿ ವೇದಗಳಲ್ಲಿ ಲಕ್ಷ್ಮಿಗೋಸ್ಕರವೇ ಒಂದು ಶ್ರೀ ಸೂಕ್ತವೇ, ಇಡೀ ಸಮಗ್ರ ಸೂಕ್ತ. ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣ ರಜತಸ್ರಜಾಂ, ಬಹಳ ಅದ್ಭುತವಾದ ಒಂದು ಸೂಕ್ತ ಇದೆ ನೋಡಿ. ಒಂದು ಪುರುಷ ಸೂಕ್ತ, ಒಂದು ಶ್ರೀ ಸೂಕ್ತ. ಇದು ಎರಡು ಮಹಾಮುಖ್ಯ ಸೂಕ್ತಗಳು. ಇದು ಲಕ್ಷ್ಮೀನಾರಾಯಣರ ಸ್ತುತಿ. ಪುರುಷ ಅಂದರೆ ನಾರಾಯಣ, ಶ್ರೀ ಅಂದರೆ ಲಕ್ಷ್ಮಿ. ಚಂದ್ರಾಂ ಹಿರ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಹಾವಹ. ಬಹಳ ಪ್ರಾಯ ಇದು ಇವತ್ತು ಪ್ರಸಿದ್ಧವಾದಂಥ ಋಕ್ ಸಂಹಿತೆಯಲ್ಲಿ ಇಲ್ಲ. ಇದು 24 ಸಂಹಿತೆಯ ಶಾಖೆಗಳಿದ್ದವು. ಈಗ ಪ್ರಸಿದ್ಧವಾದ ಋಕ್ ಸಂಹಿತೆಯಲ್ಲಿ ಪುರುಷ ಸೂಕ್ತ ಮಾತ್ರ ಇರುವುದು, ಶ್ರೀ ಸೂಕ್ತ ಇಲ್ಲ. ಬೇರೆ ಒಂದು ಶಾಖೆಯಲ್ಲಿ ಹಿಂದೆ ಇದ್ದದ್ದನ್ನು ಬಳಸಿಕೊಂಡು ಇದರಲ್ಲಿ ಅದನ್ನು ಸೇರಿಸಿಕೊಂಡು ಇವತ್ತು ಪಠನ ಮಾಡ್ತಾರೆ. ಖಿಲ ಭಾಗ ಅಂತ ಅದಕ್ಕೆ ಹೆಸರು. ಖಿಲ ಭಾಗ ಅಂದರೆ ಬೇರೆ ಶಾಖೆಯಿಂದ ಆಯ್ದುಕೊಂಡ ಭಾಗ. ಇವತ್ತು ನಾವು ಏನು ಋಕ್ ಸಂಹಿತೆ ಅಂತ ಋಕ್ ಶಾಖೆಯನ್ನು ನಾವು ಅಧ್ಯಯನ ಮಾಡ್ತೇವೆ, ಅದರಲ್ಲಿ ಈ ಸೂಕ್ತ ಇಲ್ಲ. ಯಜುಶಾಖೆಯಲ್ಲಿ ಇಲ್ಲದೇ ಇದ್ದದ್ದನ್ನು ಬೇರೆ ಕೆಲವು ತಗೊಂಡಿದ್ದಾರೆ. ಹಾಗೆ ಋಕ್ ಶಾಖೆಯಲ್ಲಿ ಇಲ್ಲದೇ ಇದ್ದ ಅನೇಕ ವಿಷಯಗಳನ್ನು ಈಗ ಉಪಲಬ್ಧವಾದ ಶಾಕಲ ಸಂಹಿತೆ ಏನಿದೆ ಅದರಲ್ಲಿ ಇಲ್ಲದೇ ಇದ್ದದ್ದನ್ನು ಬೇರೆ ಸಂಹಿತೆಗಳಿಂದ, ಬಾಷ್ಕಲ ಸಂಹಿತ 24 ಸಂಹಿತೆಗಳಿದ್ದವು ಬಿಡಿ, ಅದರಲ್ಲಿ ಯಾವುದೋ ಒಂದರಲ್ಲಿ ಇದ್ದದ್ದನ್ನು ಉಳಿಸಿಕೊಂಡಿದ್ದಾರೆ. ಅದು ಬೇರೆ ಸಂಹಿತೆ ಇದ್ದಾದರಲ್ಲೇ ಶ್ರೀ ಸೂಕ್ತದಲ್ಲಿ ತುಂಬ ತಪ್ಪುಗಳು ಸೇರಿಬಿಟ್ಟಿದ್ದಾವೆ. ಇವತ್ತು ನಮ್ಮ ಜನ ಹೇಳುವ ಶ್ರೀ ಸೂಕ್ತ ಉಂಟಲ್ಲ, ಅದು ಶುದ್ಧ ಶ್ರೀ ಸೂಕ್ತ ಅಲ್ಲ. ಅದರಲ್ಲಿ ತುಂಬ ತಪ್ಪುಗಳಿವೆ. ತಾಂ ಪದ್ಮಿನೀಮೀಂ ಶರಣಂ ಪ್ರಪದ್ಯೆ ಅಲಕ್ಷ್ಮೀರ್ವೇನ ಶತಾಂ ತ್ವಾಂ ವೃಣೇ. ಇದು ಶ್ರೀ ಸೂಕ್ತಲ್ಲಿರೋದು. ನಮಗೆ ಏನೋ ಗಡಿಬಿಡಿಯಲ್ಲಿ ತಾಂ ಪದ್ಮಿನೀಮೀಂ ಶರಣಂ ಅಹಂ ಪ್ರಪದ್ಯೆ ಅಂತ, ಆ ಮಹಂ ಎಲ್ಲಿಂದ ಬಂತು ನನಗೆ ಗೊತ್ತಿಲ್ಲ, ವೇದದಲ್ಲಿ ಇಲ್ಲ ಅದು. ಆದರೆ ಎಲ್ಲರೂ ಹೇಳೋದು ಹಾಗೇನೆ. ಯಾರು ಈ ಅಹಂ ಬಿಡೋದು ಭಾಳ ಕಷ್ಟ ರೀ. ಒಮ್ಮೆ ಮನುಷ್ಯನ ಒಳಗೆ ಕೂತ್ಬಿಟ್ರೆ ಅಹಂ ಅದು ತಪ್ಪು ಅಂತ ಗೊತ್ತಾದರೂ ಬಿಡಲಿಕ್ಕಾಗೋಲ್ಲ. ಹಾಗೆ ಶರಣಮಹಂ, ನೀವು ಎಲ್ಲಿ ಬೇಕಾದ್ರೂ ಹೋಗಿ, ಅದು ಶರಣಮಹಂ ಪ್ರಪದ್ಯ ಹೇಳೋದು ಶರಣಂ ಪ್ರಪದ್ಯ ಅಂತ ಹೇಳೋ ನಿಮಗೆ ಸಿಗೋಲ್ಲ, ಮದ್ದಿಗೆ ಬೇಕು ಅಂದರೆ ಸಿಗೋಲ್ಲ. ಯಾಕೆಂದರೆ ಶುದ್ಧ ಪಾಠವನ್ನು ಹೇಳಬೇಕು ಅನ್ನುವ ಬಯಕೆಯೇ ಜನಕ್ಕಿಲ್ಲ. ಅಬದ್ಧ ಹೇಳೋದಲ್ಲೇ ಒಂದು ಖುಷಿ. ನಮ್ಮ ಗುರುಗಳು ಹೇಳಿಕೊಟ್ಟದ್ದು ಹಾಗೆ, ನಾವು ಹಾಗೆ ಹೇಳೋದು ಅಂತ ಉಡಾಫೆ ಬೇರೆ. ತಾಂ ಪದ್ಮಿನೀಮೀಂ ಶರಣಂ ಪ್ರಪದ್ಯೆ ಅಲಕ್ಷ್ಮೀರ್ಮೇನ ಶತಾಂ ತ್ವಾಂ ವೃಣೇ. ಎಷ್ಟು ಸುಂದರವಾಗಿದೆ ಆ ಶಬ್ದಗಳು. ಅದನ್ನು ಕೆಡಿಸಿಬಿಡ್ತಾರೆ ಅಪಪಾಠ ಮಾಡಿ. ಆಮೇಲೆ ಇಂಥದ್ದು ಏನು ಅಂದರೆ ಭಕ್ತ್ಯಾ ಶ್ರೀಸೂಕ್ತಂ ಜಪೇತ್ ಅಂತ ಒಂದಿದೆ. ಭಕ್ತ್ಯಾ ಶ್ರೀಸೂಕ್ತ ಜಾಪಿನಾಂ ನ ಕ್ರೋಧೋ ರಜ ಮಾತ್ಸರ್ಯಂ ನ ಲೋಭೋ ನಾಶುಭಾಮತಿ ಭವಂತಿ ಕೃತಪುಣ್ಯಾನಾಂ ಭಕ್ತ್ಯಾ ಶ್ರೀಸೂಕ್ತ ಜಾಪಿನಾಂ ಅಂತ ಮಂತ್ರ. ಅದು ಭಕ್ತ್ಯಾ ಶ್ರೀಸೂಕ್ತಂ ಜಪೇತ್ ಅನ್ವಯವೇ ಇಲ್ಲ ಅದಕ್ಕೆ, ಹಿಂದೆ ಬಂದಂಥ ಪದಗಳಿಗೆ ಇದಕ್ಕೂ. ಆದರೆ ನಾವು ಅಬದ್ಧವನ್ನು ಉಳಿಸಿಕೊಳ್ಳುವುದರಲ್ಲಿ ಪರಂಪರೆಯಿಂದ ಬಂದ ತಪ್ಪನ್ನು ಚಾಚೂ ತಪ್ಪದೆ ಪಾಲಿಸುವುದರಲ್ಲಿ ಪ್ರಚಂಡರು. ಹಾಗಾಗಿ ಈ ಎಲ್ಲ ತಪ್ಪುಗಳನ್ನು ಉಳಿಸಿಕೊಂಡು ಬರುವವರೇ ನಾವು. ಅದನ್ನು ತಿದ್ದಿಕೊಳ್ಳೋದಿಲ್ಲ. ತಿದ್ದಿಕೊಳ್ಳೋ ಬುದ್ಧಿ ದೇವರು ಕೊಡೋದೇ ಇಲ್ಲ.
ಯಾಕೆ ಹೇಳಿದೆ ಅಂದರೆ ಅದು ಶಾಖಾಂತರದಿಂದ ಬಂದದ್ದಾದ್ದರಿಂದ ಶಾಖಾಂತರ ಜೊತೆಗೆ ಪಾಠಾಂತರ ಆಗಿಬಿಟ್ಟಿದೆ. ತಪ್ಪು ಪಾಠಗಳು ತುಂಬ ಬಂದುಬಿಟ್ಟಿದ್ದಾವೆ. ಕಾಂಸೋಸ್ಮಿತಾಂ ಹಾಗಂದ್ರೆ ಏನು ಅಂತ ಸಾಯಣರಿಗೂ ಗೊತ್ತಿಲ್ಲ. ಅದಕ್ಕೆ ಸೋತ್ತು ತಕಾರ ಲೋಪ, ಛಾಂದಸಾದ್ರಿಂದ ತಕಾರ ಲೋಪ ಅಂತೇಳು ಸೋತ್ತು ಸ್ಮಿತ ಅಂತ ಬರೆದು ಅದಕ್ಕೆ ಸೋಸ್ಮಿತ ಅಂತ ವೇದದಲ್ಲಿ ಹೇಳಿದೆ. ಅಂದರೆ ಏನು, ತಪ್ಪು ಪ್ರಯೋಗ ಮಾಡುವುದೇ ವೇದದ ಸ್ವಭಾವವ. ಶುದ್ಧ ಶಬ್ದ ಸೋತ್ಸ್ಮಿತಾಂ, ಅದು ಛಾಂದಸಾದ್ರಿಂದ ಅಂದರೆ ಏನು, ಕರೆಕ್ಟು ಲೌಕದಲ್ಲಿ ಕರೆಕ್ಟ್ ಪ್ರಯೋಗ, ವೇದದಲ್ಲೆಲ್ಲ ತಪ್ಪು ಪ್ರಯೋಗಗಳಿರೋದು ಅಂತ ಅರ್ಥವ. ಛಾಂದಸತ್ವಾದ ಸಾಧು ಅಂತ ಹೇಳುವವರಿಗೆ ತಾವು ಏನು ಹೇಳ್ತೇವೆ ಅನ್ನೋ ಎಚ್ಚರವೇ ಇಲ್ಲ. ಆದರೆ ಲಕ್ಷಣವಾಗಿ ಕಾಶ್ಮೀರದಲ್ಲಿ ಆ ಪಾಠ ಇವತ್ತಿಗಿದೆ. ಕಾಂಸ್ಯ ಸ್ಮಿತಾಂ ಹಿರಣ್ಯ ಪ್ರಾಕಾರಾಂ ಆರ್ದ್ರಾಂ ಜ್ವಲಂತೀಂ ತೃಪ್ತಾಂ ತರ್ಪಯಂತೀಂ ಕಾಂಸ್ಯ ಸ್ಮಿತಾಂ. ಪುರಂದರದಾಸರು ಎಲ್ಲ ಹಾಡುಗಳಲ್ಲಿ ಹಾಡ್ತಾರೆ, ಕನ್ನಡ ಹಾಡಿನಲ್ಲಿ ಬಂದಿದೆ. ಕಂಚು ಕನ್ನಡಿ ಅನ್ನೋ ಶಬ್ದ, ಅದೇ ಕಾಂಸ್ಯ ಸ್ಮಿತ. ಕನ್ನಡಿ ಅಂತ ನಗು. ಕನ್ನಡಿ ಅಂದರೆ ಹಿಂದೆ ಯಾವುದರದ್ದು ಪಾದರಸದ್ದಿರಲಿಲ್ಲ, ಕಂಚು ಕನ್ನಡಿ. ಅದು ಕಂಚು ಅಂದ್ರೆ ಕಾಂಸ್ಯ, ಕಂಚು ಕನ್ನಡಿಯ ನಗು. ನೋಡಿ, ಈ ಶುದ್ಧ ಪಾಠಗಳನ್ನು ಬಿಟ್ಟು ಅಬದ್ಧ ಹೇಳೋದ್ರಲ್ಲಿ ಏನು ಖುಷಿ ನಮ್ಮ ಜನರಿಗೆ. ಅದು ಕಾಂಸೋ ಸ್ಮಿತಾಂ ಹೇಳಿದ್ರೇ ಆನಂದ, ಇಲ್ಲದ್ರೆ ಶ್ರೀಸೂಕ್ತ ಹೇಳಿದ ಹಾಗೆ ಅನಿಸೋಲ್ಲ. ಯಾಕಂದರೆ ಕರೆಕ್ಟ್ ಹೇಳಿಬಿಟ್ರೆ ಎಷ್ಟು ಅಬದ್ಧಗಳನ್ನು ಉಳಿಸ್ಕೋಬೇಕೋ ಅದನ್ನು ಎಂತ ಅಶುಭ ಸಂಪ್ರದಾಯ ಪ್ರವರ್ತಕರು. ನಾವು ಶುಭ ಸಂಪ್ರದಾಯ ಪ್ರವರ್ತಕರಲ್ಲ, ಅಬದ್ಧಗಳ ಶುಭ ಸಂಪ್ರದಾಯ ಪ್ರವರ್ತಕರು. ತಪ್ಪುಗಳನ್ನು ಅಖಂಡವಾಗಿ ತಪ್ಪುಗಳು ಲಕ್ಷಣವಾಗಿ ಶ್ರೀ ರಾಜರಾಜೇಶ್ವರೇಣಾಖ್ಯಾತಂ ಜಗತಾಂ ಅಭೀಷ್ಟ ಫಲದಂ ಅಂತಿದ್ದರೆ ನಮ್ಮ ಸಂಶೋಧಕರಿಗೆ ವಾದಿರಾಜರು ಮರೆತು ಹೋಗ್ತಾರೆ, ಶ್ರೀ ರಾಜರಾಜೇಶ್ವರರು ಮರೆತು ಹೋಗ್ತಾರೆ. ಶ್ರೀ ವಾದಿರಾಜೇಶ್ವರೇಣಾಖ್ಯಾತಂ ಅಂತ ಪಾಠ ಮಾಡ್ತಾರೆ. ಜನರನ್ನು ಎಷ್ಟು ಅಂತ ದಾರಿ ತಪ್ಪಿಸೋದು. ಏನು ಎಲ್ಲ ಗ್ರಂಥ ಸ್ತೋತ್ರಗಳನ್ನು ವಾದಿರಾಜನೇ ಬರೀಬೇಕಾ, ರಾಜರಾಜೇಶ್ವರ ಬರೀಬಾರ್ದ? ಅಂದರೆ ತಾವು ಜನರನ್ನು ಏನು ಫೂಲ್ ಮಾಡಿದರೂ ನಡೆಯುತ್ತೆ ಅಂತ ಜನರನ್ನು ಈಗ ಮೂರ್ಖತನಕ್ಕೆ ತಳ್ಳಬಾರದು. ಸತ್ಯವನ್ನು ಎಷ್ಟು ಅಂತ ಅಪಚಾರ ಮಾಡೋದು. ರಾಜರಾಜೇಶ್ವರರು ಪರಿವಾರ ಮಠದ ಪರಂಪರೆ ಇದ್ದ ಸ್ವಾಮಿಗಳು, ಅವಳು ವೃಂದಾವನ ಪರಿವಾರನಲ್ಲಿದೆ, ಅವರು ಬರೆದಿರ್ತಕ್ಕಂಥ ಗ್ರಂಥ ಅದು ವಾದಿರಾಜೇಶ್ವರರು. ಯಾರು ವಾದಿರಾಜೇಶ್ವರರು ಅಂತ ಹೆಸರಿನವರು ಇದ್ದರು? ವಾದಿರಾಜರನ್ನು ಗೊತ್ತು, ವಾದಿರಾಜೇಶ್ವರೇಣ. ವಾದಿರಾಜೇಶ್ವರರು ಅಂದರೆ ಯಾವ ಸ್ವಾಮಿಗಳವರು? ಅದು ಶ್ಲೋಕ ಬರ್ತಿಗೆ ಹಾಕಿತ್ತು, ಯಾಕಂದರೆ ಈ ಅಪಪಾಠ ಮಾಡಿದವರು. ಏನು ನಮ್ಮಲ್ಲಿ ಎಂಥ ದುರ್ಬುದ್ಧಿಗಳು ಅಂದರೆ ಶುದ್ಧ ಪರಂಪರೆಯನ್ನು ಉಳಿಸುವ ಬುದ್ಧಿ ಇಲ್ಲ, ಕೆಡಿಸುವುದೇ ಒಂದು ಸಂಪ್ರದಾಯ ಆಗಿಬಿಟ್ಟಿದೆ. ಶುದ್ಧ ಪಾಠ, ಶುದ್ಧ ಅರ್ಥವನ್ನು ಕೆಡಿಸಿ ಏನು ದಾರಿ ತಪ್ಪಿಸುವಂಥದ್ದು ಯಾಕೆ ಆನಂದವೋ ಜನಕ್ಕೆ ನನಗೆ ಗೊತ್ತಿಲ್ಲ. ಈಗ ಅದು ಹೋಗಲಿ, ನೀವು ವಿಷ್ಣು ಸಹಸ್ರನಾಮ ಸರಿಯಾಗಿ ಹೇಳ್ತಾರೆ ನಮ್ಮ ಜನ. ವಿಷ್ಣು ಸಹಸ್ರನಾಮದಲ್ಲಿ ಚಾಣೂರಾಂಧ್ರ ನಿಷೂದನ ಅಂತ ಹೇಳ್ತೀರಲ್ಲ ಎಲ್ಲರೂ ನೀವು. ನಿಷೂದನ ಅಂತನ್ನುವ ಶಬ್ದವೇ ಸಂಸ್ಕೃತದಲ್ಲಿಲ್ಲ. ಚಾಣೂರಾಂಧ್ರ ನಿಷೂದನ ಅಂತ ಆಗಬೇಕು ಶಬ್ದ ಅದು. ಮತ್ತು ಎಲ್ಲ ಪ್ರಾಚೀನ ಗ್ರಂಥಗಳಲ್ಲಿ ಇರೋದು ಹಾಗೆ. ನಿಷೂದನ ಅನ್ನೋ ಶಬ್ದವನ್ನು ಯಾರೂ ಹಿಂದಿನವರು ಪ್ರಯೋಗಿಸಲಿಲ್ಲ, ಎಲ್ಲಿಯೂ, ಯಾವ ಗ್ರಂಥದಲ್ಲಿಯೂ. ಆದರೆ ಇವತ್ತು ನಿಷೂದನ ಅನ್ನೋ ಶಬ್ದವನ್ನು ಯಾರೂ ಪ್ರಯೋಗಿಸೋದಿಲ್ಲ, ನಿಷೂದನ ಅಂತ ಹೇಳೋದು. ಅಂದರೆ ಈ ತಪ್ಪುಗಳನ್ನು ಉಳಿಸುವುದರಲ್ಲಿ ನಮ್ಮ ಪ್ರಚಂಡ ಪಾಂಡಿತ್ಯವನ್ನು ಬಳಸ್ತೇವೆ ನಾವು. ಶುದ್ಧ ಪಾಠದ ಬಗ್ಗೆ ಕಾಳಜಿಯೇ ಇಲ್ಲ ನಮ್ಮ ಜನಕ್ಕೆ. ಭಯಾನಕ ಇದು. ಇಂಥ ತುಂಬ ಇದೆ. ನೈಮಿಷಾರಣ್ಯ ಅಂತ ಹೇಳ್ತಾರೆ. ನೈಮಿಷ ಅಲ್ಲ, ನೈಮಿಷಾರಣ್ಯ. ನೈಮಿಷೇ ಅನಿಮಿಷ ಕ್ಷೇತ್ರೇ ಕರುಷ ದೇಶ. ವ್ಯಾಕರಣವೇ ಬರೆದು ಬಿಟ್ಟಿದ್ದಾನೆ ಉಣಾದಿ ಸೂತ್ರದಲ್ಲಿ. ಕರುಷ ಶಬ್ದಕ್ಕೆ ಊಷನ್ನು ಪ್ರತ್ಯಯ ಅಂತ. ಊಷನ್ನು ಪ್ರತ್ಯಯ ಅಂದರೆ ಕರುಷ ಅಂತ. ಕರುಷ ಅನ್ನೋ ಶಬ್ದವೇ ಇಲ್ಲ. ಯಾವ ಕರ್ಮಕ್ಕೆ ಪ್ರತ್ಯಯ ಬರೀಬೇಕು ವ್ಯಾಕರಣದಲ್ಲಿ? ಕರುಷ ಅಂತ ಶಬ್ದ ಇರೋದು. ಪ್ರಾಚೀನ ದೇಶ ಅದು, ಕರುಷ ದೇಶ. ಹೀಗೆ ತಪ್ಪು ಶಬ್ದಗಳಿಗೆ ಸೂತ್ರಗಳು ನಿರ್ಮಾಣ ಆಗಿಬಿಟ್ಟಿದ್ದಾವೆ. ಅದರಿಂದ ಇವತ್ತು ನಿನ್ನೆ ತಪ್ಪುಗಳು ವ್ಯಾಕರಣದಲ್ಲಿ ತಪ್ಪು ಶಬ್ದಕ್ಕೆ ಸೂತ್ರಗಳು ನಿರ್ಮಾಣ ಆಗಿಬಿಟ್ಟಿದ್ದಾವೆ. ಕರುಷ ಅನ್ನೋದಕ್ಕೆ ಭೋಜರಾಜ ಸರಸ್ವತಿ ಕಂಠಾಭರಣದಲ್ಲಿ ಊಷನ್ ಪ್ರತ್ಯಯ ಅಂತ ಹೇಳ್ತಾರೆ. ಅವನೊಂದು ವ್ಯಾಕರಣ ಬರೆದಿದ್ದಾನೆ ಭೋಜರಾಜ. ಸರಸ್ವತಿ ಕಂಠಾಭರಣ ಅನ್ನೋ ಗ್ರಂಥದಲ್ಲಿ ಒಂದು ಚಾಪ್ಟರ್ ಪೂರ್ತಿ ವ್ಯಾಕರಣ. ಅವನು ಕರುಷ ಅಂತ ಶಬ್ದ ಅಂತ ಬರೀತಾನೆ. ಗೊತ್ತಿಲ್ಲ ಬಾಬಾ, ಯಾವುದು ಸರಿಯಾದ ಶಬ್ದ ಯಾವುದು ತಪ್ಪು ಅಂತ ಗೊತ್ತಿಲ್ಲದೆ ವ್ಯಾಕರಣ ಬರೆದು ಬಿಟ್ಟಿದ್ದಾನೆ. ತಪ್ಪು ಶಬ್ದಕ್ಕೆ ವ್ಯಾಕರಣ. ಆದ್ದರಿಂದ ಒಂದು ಸಂಗತಿ ಏನು ಗೊತ್ತುಂಟ, ವ್ಯಾಕರಣದಲ್ಲಿ ಇದ್ದದ್ದೆಲ್ಲ ಸರಿಯಲ್ಲ, ವ್ಯಾಕರಣ ಇಲ್ಲದ್ದೆಲ್ಲ ತಪ್ಪು ಅಲ್ಲ. ಈ ವಿಷಯ ನಮಗೆ ಮೊದಲು ಗೊತ್ತಾಗಬೇಕು. ವ್ಯಾಕರಣದಲ್ಲಿ ಯಾವುದನ್ನು ಸರಿ ಅಂತ ಹೇಳಿದ್ದಾರೆ ಅದು ತಪ್ಪಿರಬಹುದು, ವ್ಯಾಕರಣದಲ್ಲಿ ಯಾವ ತಪ್ಪು ಅಂತ ಅದನ್ನು ಬಿಟ್ಟಿದ್ದಾರೆ ಅದು ಸರಿ ಇರಬಹುದು. ವ್ಯಾಕರಣದ ಕೊರತೆಗಳ ಜ್ಞಾನ ಯಾರಿಗಿಲ್ಲ ಅವರಿಗೆ ವ್ಯಾಕರಣದ ಜ್ಞಾನ ಆಗೋದು ಸಾಧ್ಯವೇ ಇಲ್ಲ. ವ್ಯಾಕರಣ ಅಂದರೆ ಮುಗಿದೋಯ್ತು, ಸರ್ವತಂತ್ರ ಸ್ವತಂತ್ರ ಅಂತ ತಿಳ್ಕೊಂಡಿದ್ದಾರೆ ಕೆಲವರು. ಅದನ್ನು ಎಲ್ಲಿ ತನಕಾಯಿತು ಅಂದರೆ ಸೇನಾನೀನಾಂ ಅಹಂ ಸ್ಕಂದ ಅಂತ ಗೀತೆಯಲ್ಲಿ ಬರುತ್ತೆ.
ಒಬ್ಬರು ಒಂದು ಸೆಮಿನಾರ್ನಲ್ಲಿ ಪ್ರಶ್ನೆ ಹಾಕಿದರು, ಸೇನಾನೀನಾಂ ಅಹಂ ಸ್ಕಂದ ಇತಿ ಕಥಂ. ಯಾಕೆಂದರೆ ಸೇನಾನಿ ಶಬ್ದದ ಷಷ್ಠಿ ಬಹುವಚನ ಸೇನಾನ್ಯಾಂ ಅಂತ ಆಗ್ತದೆ, ಸೇನಾನೀನಾಂ ಆಗೋದಿಲ್ಲ. ಅದು ದೊಡ್ಡ ಪೂರ್ವಕ್ಷ ಅವ್ರದ್ದು, ಸೇನಾನೀನಾಂ ಇತಿ ಕಥಂ. ನಾನಿದ್ದೆ ಆ ಸಭೆಯಲ್ಲಿ, ಹೇಳಿದೆ, ಸ್ವಾಮಿ ನೀವು ಸ್ವಲ್ಪ ಬಾಯಿ ಮುಚ್ಚಿ ಕೂತ್ಕೊಂಡ್ರೆ ನಿಮಗೇ ಮರ್ಯಾದೆ. ಯಾಕೆಂದರೆ ಸೇನಾನೀನಾಂ ಅಂತ ತಪ್ಪು ಯಾಕೆ ಅಂದರೆ ಪಾಣಿನಿ ಸೂತ್ರ ಬರೀಲಿಲ್ಲ ಅಂತ. ಅದು ತಪ್ಪು ವ್ಯಾಸರದ್ದಲ್ಲ, ಹಾಗಾದರೆ ಪಾಣಿನಿದ್ದೆ. ಯಾಕೆಂದರೆ ಪಾಣಿನಿ ಹುಟ್ಟುವ ಮುಂಚೆ ವ್ಯಾಸರು ಪ್ರಯೋಗ ಮಾಡಿದ್ದಾರೆ, ಅದಕ್ಕೆ ವ್ಯಾಕರಣ ಬರೀದೇ ಇದ್ದರೆ ಪಾಣಿನಿ ತಪ್ಪಾಗುತ್ತೆ ಹೊರತು ವ್ಯಾಸರ ತಪ್ಪಾಗೋದಿಲ್ಲ. ನೀವು ಸ್ವಲ್ಪ ತಿಳುವಳಿಕೆ ಇದ್ದು ಪ್ರಶ್ನೆ ಮಾಡಬೇಕು, ಹೀಗೆ ಪ್ರಶ್ನೆ ಮಾಡಿದರೆ ನಗ್ತಾರೆ ಜನ ಅಂತ ಹೇಳಿದೆ ನಾನು. ನಮಗೆಲ್ಲ ಏನು ಅಂದರೆ ಪಾಣಿನಿ ಹೇಳಿದ ಹಾಗೆ ವ್ಯಾಸರು ಯಾಕೆ ಬರೀಲಿಲ್ಲ, ಅರೆ ವ್ಯಾಸರು ಪಾಣಿನಿ ಹೇಳಿದ ಹಾಗೆ ಯಾಕೆ ಬರೀಬೇಕು? ಪಾಣಿನಿ ಇನ್ನೂ ಕಣ್ತೆರೆದಿರಲಿಲ್ಲ. ವ್ಯಾಸರು ರಚನೆ ಮಾಡಿದಾಗ 3000 ವರ್ಷದ ನಂತರ, ವ್ಯಾಸರು ಪುರಾಣಗಳನ್ನು ರಚನೆ ಮಾಡಿದ ಸುಮಾರು 3000 ವರ್ಷದ ನಂತರ ಬಂದವ ಪಾಣಿನಿ. ಅವನು ವ್ಯಾಸರ ಪ್ರಯೋಗಗಳಿಗೆ ಸೂತ್ರ ಬರೆಯದೇ ಇದ್ದರೆ ಅವನು ತಪ್ಪಾಯಿತು, ಅದು ವ್ಯಾಸರದ್ದೇನು ತಪ್ಪು? ಈ ಎಚ್ಚರ ನಮಗೆ ಎಲ್ಲಕ್ಕಿಂತ ದೊಡ್ಡ ಸಂಗತಿ ಅಂದರೆ ವ್ಯಾಕರಣ ಪ್ರಕಾರ ಅಂತ ನೋಡೋದು ಅಂತ. ವ್ಯಾಕರಣದ ಲಿಮಿಟೇಷನ್ಸ್ ಗೊತ್ತಿಲ್ಲ ನಮಗೆ. ವ್ಯಾಸರು ಬರೆದದ್ದನ್ನು ಕೂಡಿಸಲಿಕ್ಕೋಸ್ಕರ ಶ್ರೀಕೃಷ್ಣಂ ಆಚಾರ್ಯರು ವ್ಯಾಸಪಾಣಿನಿ ಭಾವನಿರ್ಣಯ ಅಂತ ಒಂದು ಗ್ರಂಥ ಬರೆದರು. ಅದರಲ್ಲಿ ಏನು ಅಂದರೆ ಪಾಣಿನಿ ಪ್ರಕಾರ ವ್ಯಾಸರನ್ನು ಕೂಡಿಸೋ ಪ್ರಯತ್ನವನ್ನೇ ಮಾಡಿದ್ದವರು. ಅದೇ ಸಂಗತ. ವ್ಯಾಸಪಾಣಿನಿ ಭಾವನಿರ್ಣಯ ಅಂದರೆ ಪಾಣಿನಿ ವ್ಯಾಸರಿಗೂ ಐಕಮತ್ಯ ಇತ್ತು. ವ್ಯಾಸರು ಹೇಳಿದ ಹಾಗೇ ಪಾಣಿನಿ ಬರೆದದ್ದು, ಪಾಣಿನಿ ಬರೆದ ಹಾಗೆ ವ್ಯಾಸರು ಹೇಳಿದ್ದು ಅಂತ. ಇದೆಲ್ಲ ಜಗ್ಗಾಟಗಳು, ಇದು ಯಾವುದು ಸತ್ಯ ಅಲ್ಲ. ವ್ಯಾಸರು ಹೇಳಿದಂಥ ಅನೇಕ ಪ್ರಯೋಗಗಳಿಗೆ ಪಾಣಿನಿ ಸೂತ್ರ ಬರೀಲಿಲ್ಲ. ವ್ಯಾಕರಣದ ಲಿಮಿಟೇಷನ್ಸ್ ಎಲ್ಲ ಲೌಕಿಕ ಶಬ್ದಗಳಿಗೆ ಸಾಕಷ್ಟು ವಿಸ್ತಾರವಾಗಿ ಬರೆದ ಪಾಣಿನಿ ಪ್ರಾಚೀನ ಪ್ರಯೋಗಗಳಿಗಾಗುವಾಗ, ಪುರಾಣ ಛಂದ ಇದಕ್ಕಾಗುವಾಗ ಅವನು ಹೇಳೋದೇನು ಅಂದರೆ ಅದನ್ನು ಚೌಕಟ್ಟಿನಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ ಅವನಿಗೆ. ಛಂದಸಿ ಬಹುಲಂ, ಛಂದಸ್ನಲ್ಲಿ ಬೇಕಾದ ಥರ ಮಾಡ್ಕೋಬೋದು ನೀವು. ನಾನು ವ್ಯಾಕರಣ ಬರೆಯಲ್ಲ. ಛಂದಸಿ ಬಹುಲಂ ಅನ್ನೋ ಒಂದು ಸೂತ್ರವನ್ನೇ, ಇದೇ ಆನುಪೂರ್ವಿಯ ಸೂತ್ರ ಪಾಣಿನಿಯ ಅಷ್ಟಾಧ್ಯಾಯಿಯಲ್ಲಿ 13-14 ಇದೆ. ಇನ್ಯಾವುದು ಇಷ್ಟು ರಿಪೀಟೆಡ್ ಸೂತ್ರಗಳಿಲ್ಲ. ಛಂದಸಿ ಬಹುಲಂ ಅನ್ನೋ ಒಂದೇ ಸೂತ್ರ. ಯಾಕೆಂದರೆ ಬೇರೆ ಬೇರೆ ಅಯ್ಯೋ ವೇದದಲ್ಲಿ ಬೇರೆ ನಮನೆ ಉಂಟಪ್ಪ, ನನಗೆ ಅದರ ಬಗ್ಗೆ ಚೌಕಟ್ಟು ಹಾಕ್ಲಿಕ್ಕೆ ಆಗೋಲ್ಲ ಅಂತ ಕೈ ಬಿಟ್ಟುಬಿಡ್ತಾನೆ. ಈ ಲಿಮಿಟೇಷನ್ಸ್ ಗೊತ್ತಿರೋದು ಬೇಡವಾ ನಮಗೆ? ಪಾಣಿನಿ ಹೇಳಲಿಲ್ಲ ಅಂತ ಕಿರಿಚಿದ್ರೆ ಆಯಿತಾ? ಬಹಳ ಗೀತೆಯಲ್ಲೇ ಅಪಾಣಿನೀಯವಾದಂಥ ಶಬ್ದಗಳನ್ನು ಬೇಕಾಷ್ಟು ಪ್ರಯೋಗ ಮಾಡಿದ್ದಾರೆ. ಅನೇನ ಪ್ರಸವಿಷ್ಯಧ್ವಂ, ಇದೆಲ್ಲ ಪಬ್ಲಿಕ್ಕಿನಲ್ಲಿ ಚರ್ಚೆ ಮಾಡುವಂಥ ವಿಷಯ. ಯಾಕೆಂದರೆ ಪ್ರಸವಿಷ್ಯಧ್ವಂತ ರೂಪ ಆಗುವುದಿಲ್ಲ ಸಂಸ್ಕೃತದಲ್ಲಿ ಧಾತು. ಯಾಕೆಂದರೆ ಪ್ರಸವಿಷ್ಯಧ್ವಂತ ರೂಪ ಅನೇನ ಪ್ರಸವಿಷ್ಯಧ್ವಂ ಯಶವೋಸ್ವಿಷ್ಟ ಕಾಮಧುಕ್ ಅಂತ ಗೀತೆಯಲ್ಲಿ ಪ್ರಯೋಗ ಮಾಡಿದ್ದಾನೆ. ಕೃಷ್ಣನ ಮಾತು ಇಂಥದ್ದು ಬೇಕಾದಷ್ಟಿದೆ. ಅದನ್ನ ವ್ಯಾಸರು, ಪುರಾಣಗಳು ಮತ್ತು ವೇದಗಳು ಪಾಣಿನಿಯ ವ್ಯಾಕರಣದ ಚೌಕಟ್ಟಿನ ಒಳಗೆ ನಿಲ್ಲೋದಿಲ್ಲ, ಅವು ಹೊರಗೆ ಹೋಗಿಬಿಡ್ತವೆ. ಆಗ ಅದಕ್ಕೆ ನಾವು ಬೇರೆ ನಿಯಮಗಳನ್ನು ಅನುಸರಿಸಬೇಕಾಗತ್ತೆ. ಮೇಲುನೋಟಕ್ಕೆ ನಿಮಗೆ ಗೊತ್ತಾಗೋಲ್ಲ. ಈಗ ನೀವು ಪುರಾಣದಲ್ಲಿ ಹೋಗಿ ನೋಡಿದರೆ ಬೇಕಾದಷ್ಟು ಬರ್ತಿ ಯಾರನ್ನು, ಅವನನ್ನು ರಾವಣನನ್ನು ಯುದ್ಧಕ್ಕೆ ಕರೆದ, ಆಹ್ವಯಾಮಾಸ ರಾವಣ ಅಂತ ಬರುತ್ತೆ. ನಿಮಗೆಲ್ಲರೂ ಓದಾಗ ತಪ್ಪು ಅಂತ ಅನಿಸುತ್ತಾ? ಆಹ್ವಯಾಮಾಸ ಕರೆಕ್ಟ್ ಉಂಟಲ್ವ? ಆದರೆ ಪಾಣಿನಿ ವ್ಯಾಕರಣ ಪ್ರಕಾರ ಆಹ್ವಯಾಮಾಸ ಅಂತ ರೂಪ ಆಗೋಲ್ಲ. ಅದು ಪಾಣಿನಿ ತಪ್ಪುರಿಯೋದು. ಅದು ಈ ಪುರಾಣಗಳಲ್ಲಿ ಆಹ್ವಯಾಮಾಸ ಅಂತ 100 ಕಡೆ ಪ್ರಯೋಗ ಇದೆ. ಇವರು ಸೂತ್ರ ಬರೆಯದೇ ಇದ್ದರೆ ಅದು ಯಾರು ಪಾಣಿನಿಯ ಕೊರತೆ. ಅದು ಆಹ್ವಯಾಮಾಸ ಅಂತ ರೂಪ ಕರೆಕ್ಟು ಸಂಸ್ಕೃತದಲ್ಲಿ, ಆದರೆ ಅದಕ್ಕೆ ಸೂತ್ರ ಪಾಣಿನಿ ವ್ಯಾಕರಣ ಪ್ರಕಾರ ಆಗೋಲ್ಲ. ಪಾಣಿನಿ ವ್ಯಾಕರಣ ಪ್ರಕಾರ ಆಗೋಲ್ಲ ಅಂತ ಕೈ ಬಿಡೋದಾ? ಎಲ್ಲ ಪುರಾಣಗಳಲ್ಲಿದೆ, ವೇದದಲ್ಲಿ ಎಲ್ಲ ಕಡೆ ಆಹ್ವಯಾಮಾಸ ಇರುವಾಗ ನಾವು ಅದನ್ನು ಬಿಟ್ಬಿಡೋದಾ? ಪಾಣಿನಿ ಹೇಳಲಿಲ್ಲ ಅಂತ. ಪಾಣಿನಿ ಬಿಟ್ಟದ್ದನ್ನು ಅನಂತರದವರು ಸೇರಿಸ್ಕೊಂಡು ಹೋಗಲಿಲ್ವಾ? ಹಾಗೆ ಇನ್ನೂ ನಾವು ಯಾವುದು ಪ್ರಾಮಾಣಿಕವೋ ಅದನ್ನು ನಾವು ಸೇರಿಸ್ಕೊಂಡು ಹೋಗಬೇಕು. ಇದು ಹೀಗೆ ಶುದ್ಧ ಪಾಠದ ಬಗ್ಗೆ ಬಂದಾಗ ಹೇಳಿದೆ. ನಮ್ಮ ಪ್ರಕೃತ ವಿಷಯ ಬಿಟ್ಟು ನಾವು ಬಹಳ ದೂರ ಹೋಗ್ತಾ ಇದ್ದೇವೆ. ಪರಂಭೂಯ ಪ್ರವಕ್ಷ್ಯಾಮಿ, ನಿನಗೆ ಇನ್ನೂ ಹೇಳ್ತೀನಿ ನಾನು ಆ ವಿಷಯ. ಲಕ್ಷ್ಮೀನಾರಾಯಣರಿಂದ ಈ ಜಗತ್ತು ಸೃಷ್ಟಿಯಾಯಿತು ಅನ್ನೋದನ್ನು ಭೂಯ ಪ್ರವಕ್ಷ, ಇನ್ನಷ್ಟು ವಿವರವಾಗಿ. ಭೂಯ ಅಂದರೆ ಭುಜ ಬಹೋಹೋ, ಭೂಮಾ ಭೂಯ ಅಂದರೆ ಇನ್ನೂ ವಿಸ್ತಾರವಾಗಿ, ಇನ್ನೂ ಹೆಚ್ಚು, ಬಹಳ, ಇನ್ನು ಇದರ ಬಗ್ಗೆ ತುಂಬ ಬಹಳ ಹೇಳೋದಿದೆ. ಅದನ್ನು ಹೇಳ್ತೀನಿ. ಯಾಕೆ ಹೇಳ್ತೀನಿ ಗೊತ್ತಾ? ಮತ್ತು ಯಾಕೆ ಹೇಳ್ತೀನಿ? ಒತ್ತು ಕೊಟ್ಟು ಯಾಕೆ ಹೇಳ್ತೀನಿ? ಮತ್ತಷ್ಟು ವಿಸ್ತಾರವಾಗಿ ಯಾಕೆ ಹೇಳ್ತೀನಿ? ಜ್ಞಾನಾನಾಂ ಜ್ಞಾನಮುತ್ತಮಂ. ಇದು
ಪರಂ ಅಂದರೆ ನಿನಗೆ ಮೊದಲು ಹೇಳಬೇಕಾದದ್ದನ್ನು ವಿವರವಾಗಿ ಹೇಳಿದ ಮೇಲೆ ಭೂಯಃ ಮತ್ತೆ ಕೂಡ ಇನ್ನಷ್ಟು ವಿವರವಾಗಿ ಹೇಳ್ತೇನೆ. ಯಾಕೆಂದರೆ ಜ್ಞಾನಾನಂ ಉತ್ತಮಂ ಜ್ಞಾನಂ, ಇದು ಒಬ್ಬ ಮೋಕ್ಷ ಸಾಧನೆ ಮಾಡತಕ್ಕ ವ್ಯಕ್ತಿ ತಿಳ್ಕೊಳ್ಳಬೇಕಾದ ವಿಷಯದಲ್ಲಿ ಆದ್ಯ ಸ್ಥಾನದಲ್ಲಿರುವಂಥ ತಿಳ್ಕೊಳ್ಳಲೇಬೇಕಾದ್ದು. ಕೆಲವು ವಿಷಯವನ್ನು ಈಗ ಎಲ್ಲವನ್ನು ಎಲ್ಲರೂ ತಿಳ್ಕೊಳ್ಳಿಕ್ಕಾಗತ್ತಾ? ಅದಕ್ಕೆ ಶಾಸ್ತ್ರಕಾರ ಹೇಳಿದ್ದಾರೆ, ನಿನಗೆ ಯೋಗ್ಯತೆ ಬೇಕಾದಷ್ಟು ತಿಳ್ಕೊ, ಉಳಿದನ್ನು ಬಿಟ್ಟುಬಿಡೋದು ಆಗೋದು. ಎಲ್ಲವೂ ಸರ್ವವನ್ನು ಅನಂತ ಗುಣನಾದ ಭಗವಂತನ ತಿಳ್ಕೊಳ್ಳೋದು ಹಾಗೆ ಅಲ್ಲ. ಅದಕ್ಕೇನೆ ಭಗವಂತ ಗುಣಪೂರ್ಣ ಅಂತ ತಿಳ್ಕೊಂಡ್ರೆ ಸಾಕು ಅಂತಂದು. ಸಚ್ಚಿದಾನಂದ ಆತ್ಮೇತಿ 4 ಗುಣವನ್ನು ಉಪಾಸನೆ ಮಾಡು. ಕಡೆಗೆ ಅದೂ ಅಲ್ಲ, ಸಚ್ಚಿದಾನಂದ ಭಗವಾನ್ ಆತ್ಮ ಸ್ವಾಮಿ, ದೇವರು ಸ್ವಾಮಿ, ದೇವರು ಗುಣಪೂರ್ಣ, ನಾನು ಅಲ್ಪಜ್ಞ, ದೇವರೇ ರಕ್ಷಿಸು, ಇಷ್ಟೂ ಸಾಕು ಅಂದರು. ಯಾಕೆಂದರೆ ಎಲ್ಲವನ್ನು ತಿಳ್ಕೊಳ್ಳೋದು ಎಲ್ಲರಿಂದ ಸಾಧ್ಯ ಇಲ್ಲ. ಆದರೆ ಇದು ಪ್ರತಿಯೊಬ್ಬರೂ ಮೋಕ್ಷ ಸಾಧನೆ ಮಾಡುವವರು ತಿಳ್ಕೊಳ್ಳಲೇಬೇಕಾದ ಸಂಗತಿ. ಅದರಿಂದ ಹೇಳ್ತೇನೆ, ಇದನ್ನು ತಿಳ್ಕೊಳ್ಳದೇ ಇದ್ದರೂ ನಡೀತದೆ ಅಂತ ಹೇಳುವಂಥದ್ದಲ್ಲ, ತಿಳ್ಕೊಳ್ಳಲೇಬೇಕು. ಇಟ್ ಈಸ್ ಎ ಮಸ್ಟ್, ಪ್ರತಿಯೊಬ್ಬರೂ ತಿಳಿಯಲೇಬೇಕಾದ ಸಂಗತಿ. ಅದರಿಂದ ಜ್ಞಾನಾನಾಂ, ಜ್ಞಾನ ಅಂದರೆ ಜ್ಞೇಯ ಅಂತ ಅರ್ಥ, ತಿಳ್ಕೊಳ್ಳಬೇಕಾದ ಸಂಗತಿಗಳಲ್ಲಿ, ಟು ಬಿ ನೋನ್, ನಾಲೆಜ್ ಅಲ್ಲ ಜ್ಞಾನ ಅಂದರೆ, ಟು ಬಿ ನೋನ್. ಆ ತಿಳ್ಕೊಳ್ಳಲೇಬೇಕಾದ ಸಂಗತಿಗಳಲ್ಲಿ ಉತ್ತಮಂ ಜ್ಞಾನ, ಎಲ್ಲಕ್ಕಿಂತ ಶ್ರೇಷ್ಠವಾದದ್ದು. ಯಾಕೆಂದರೆ ತಿಳ್ಕೊಳ್ಳಲೇಬೇಕಾದ್ದು, ಇದನ್ನು ಬಿಟ್ಟು ನಿನಗೆ ಸಾಧನೆ ಇಲ್ಲ. ಎಷ್ಟು ಒತ್ತು ಕೊಟ್ಟ ನೋಡಿ. ಲಕ್ಷ್ಮೀನಾರಾಯಣರನ್ನು ಸೃಷ್ಟಿಯ ಮೂಲದಲ್ಲಿ ಚಿಂತನೆ ಮಾಡುವುದು, ಅದು ಮಾಡಲೇಬೇಕು. ಇಲ್ಲದೇ ಇದ್ದರೆ ನಿನಗೆ ಸಂಸಾರದಿಂದ ಪಾರಾಗುವ ದಾರಿಯೇ ಇಲ್ಲ ಅಂತ ಕೃಷ್ಣ. ಅದು ಮುಂದಿನ ಮಾತಿನ ಅದು ಸ್ಪಷ್ಟ ಆಗತ್ತೆ. ಯಜ್ಞಾತ್ವಾ ಮುನಯ ಸರ್ವೇ ಪರಾಂ ಸಿದ್ಧಿಂ ಹಿತೋಗತಃ. ಯಜ್ಞಾತ್ವಾ, ಯಾವುದನ್ನು ತಿಳಿದೆ ಅಂತ ಎಲ್ಲಿ ಉಂಟಲ್ಲಿ, ನೀವು ಅನುವಾದ ಮಾಡಿ ತಪ್ಪಲ್ಲ, ತಿಳಿದು ಅಂತಿರೋದಲ್ಲಿ ತಿಳಿದೇ. ಯಾಕೆಂದರೆ ಸರ್ವೇ ಮುನಯ, ಯಾರ್ಯಾರು ಜ್ಞಾನಿಗಳು ಅವರು ಎಲ್ಲರೂ ಇದನ್ನು ತಿಳಿದು ಹೋಗಿದ್ದಾರೆ, ತಿಳಿದೇ ಹೋಗಬೇಕು ಅಂತ ಅರ್ಥ ಆಯ್ತಲ್ಲ. ಇದರ ಸರ್ವೇ ಅನ್ನೋ ಶಬ್ದವೇ ಬೇಕಿರಲಿಲ್ಲ. ಯಾರ್ಯಾರು ಸಾಧನೆ ಮಾಡಿ ಭಗವಂತನನ್ನು ಸೇರಿದ್ದಾರೆ ಅವರು ಎಲ್ಲರೂ ಇದನ್ನು ತಿಳಿದೇ ಹೋಗಿದ್ದಾರೆ. ಅಂದರೆ ಇದನ್ನು ತಿಳಿಯದೆ ಮೋಕ್ಷ ಇಲ್ಲ, ಅತ್ಯಂತ ಅವಶ್ಯವಾಗಿದೆ. ಯಜ್ಞಾತ್ವ ಮುನಯ ಸರ್ವೇ, ಯಾರ್ಯಾರು ಮುನಿಗಳು, ಮುನಿಗಳು ಅಂದರೆ ಕನ್ನಡದ ಮುನಿಗಳಲ್ಲ, ಸಂಸ್ಕೃತದ ಮುನಿಗಳು. ಕನ್ನಡದ ಮುನಿಗಳು ಬಹಳ ಜನ ಇರ್ತಾರೆ. ಎದ್ದರೆ ಕೋಪ, ಕೂತರೆ ಕೋಪ, ಮಾತಾಡಿದರೆ ಕೋಪ, ಮಾತಾಡದೆ ಕೂತರೆ ಕೋಪ, ಎಲ್ಲಕ್ಕೂ ಮುನಿಗಳು. ಈ ಮುನಿಗಳು ಮುನಿಯದ ಮುನಿಗಳು. ಇವರು ಕೋಪ ಬರಬಾರ್ದು, ಜ್ಞಾನ ಬರಬೇಕು, ಅಂಥ ಮುನಿಗಳಿವರು. ಮುನಿಗಳು ಅಂದರೆ ಮನನಾನ್ ಮುನಿರುಚ್ಯತೆ ಅಂತ, ಭಗವಂತನ ಬಗೆಗೆ ಚಿಂತನೆ ಮಾಡಿ ಭಗವಂತನನ್ನು ಸೇರಿದವರು. ಅಂಥ ಮನನಶೀಲರಾದವರು ಎಲ್ಲರೂ ಉಪನಿಷತ್ನಲ್ಲಿ ಹೇಳ್ತಾರೆ, ಓಂಕಾರೋ ವಿದಿತೋ ಯೇನ ಸಮುನಿರ್ಣೇತರೋ ಜನಃ. ಯಾರಿಗೆ ಓಂಕಾರ ಅರ್ಥವಾಗಿದೆಯೋ ಅವರನ್ನು ಮಾತ್ರ ಮುನಿಗಳು ಅಂತ ಕರೀರಿ. ಯಾಕೆಂದರೆ ಓಂಕಾರದ ಅರ್ಥ ಆಗಬೇಕು ಅಂತಂದರೆ ಭಗವಂತನ ಅರಿವು ಚೆನ್ನಾಗಿದ್ದರೆ ಮಾತ್ರ, ಓಂಕಾರದ ಅರ್ಥವೇ ಆಗೋದಿಲ್ಲ. ಓಂಕಾರದ ಅರ್ಥ ನಮಗೆ ತಿಳಿಯಬೇಕಾಗಿದ್ದರೆ ಆ ಓಂಕಾರದಲ್ಲಿ ಇರತಕ್ಕಂಥ ಒಂದೊಂದು ಅಕ್ಷರದ ಅರ್ಥವೂ ತಿಳಿಬೇಕಲ್ಲ. ಆ ಅನ್ನೋದರ ಅರ್ಥ, ಉ ಅನ್ನೋದರ ಅರ್ಥ, ಮಾ ಅನ್ನೋದರ ಅರ್ಥ, ಅಲ್ಲಿಗೆ ಮುಗಿಲಿಲ್ಲ. ಅಕಾರ, ಉಕಾರ, ಮಕಾರ, ನಾದ, ಬಿಂದು, ಕಲಾ, ಶಾಂತ, ಅತಿಶಾಂತ, ಇಷ್ಟು ಅಕ್ಷರಗಳ ಅರ್ಥ ಆಗಬೇಕು. ಅದು ಒಂದೊಂದು ಅಕ್ಷರಕ್ಕೆ ಒಂದೊಂದು ಅರ್ಥ ಅಲ್ಲ, ಅನೇಕ ಅರ್ಥಗಳಿವೆ. ಆದ್ದರಿಂದ ಬರೀ ಒಂದು ಓಂಕಾರವನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗಿದ್ದರೆ ಕೆಲವೊಮ್ಮೆ ಒಂದು ಜನ್ಮ ಖಂಡಿತ ಸಾಕಾಗೋಲ್ಲ. ಯಾರು ಓಂಕಾರದ ಅರ್ಥವನ್ನು ತಿಳ್ಕೊಂಡು ಭಗವಂತನ ಉಪಾಸನೆ ಮಾಡಿದರೋ ಅವರು ದೊಡ್ಡ ಮುನಿಗಳು. ಓಂಕಾರಕ್ಕೆ ಬೇಕಾಗಿರತಕ್ಕಂಥ ಫಸ್ಟ್ ರಿಕ್ವೈರ್ಮೆಂಟು ಮೌನ. ಮುನಿ ಅಂದರೆ ಮೌನ ಮತ್ತು ಮನನ, ಮೌನ. ಆಮೇಲೆ ಮುನಿಯ ಓಂಕಾರ ತಿಳಿಲಿಕ್ಕೆ ಬೇಕಾಗಿರತಕ್ಕಂಥದ್ದು ಮೊದಲನೆಯ ಕ್ವಾಲಿಟಿ ಪೂರ್ತಿಯಾಗಿ ವೈರಾಗ್ಯ, ಡಿಟ್ಯಾಚ್ಮೆಂಟ್. ಅಂದರೆ ನಾನು ಡಿಟ್ಯಾಚ್ಮೆಂಟ್ ಅಂತ ಹೇಳೋದಿಲ್ಲ, ನಾನು ಯಾವಾಗಲೂ ಡಿಟ್ಯಾಚ್ಡ್ ಅಟ್ಯಾಚ್ಮೆಂಟು ಅಂತ ಹೇಳ್ತೇನೆ. ನನ್ನ ಅರ್ಥ ವೈರಾಗ್ಯಕ್ಕೆ ಅದು. ಆ ಡಿಟ್ಯಾಚ್ಡ್ ಆಗಿರ್ತಕ್ಕಂಥ ಒಂದು ವರ್ತನೆ ಉಂಟಲ್ಲ, ಅದು ಓಂಕಾರದ ಉಪಾಸನೆಗೆ ಬಹಳ ಮುಖ್ಯ. ಆದ್ದರಿಂದಲೇ ನಮ್ಮ ಪ್ರಾಚೀನರು ಹೇಳಿದರು,
ಬಲವಂತವಾಗಿ ಹೆಣ್ಮಕ್ಕಳನ್ನು ಓಂಕಾರದ ಉಪಾಸನೆಗೆ ಹಚ್ಚಬೇಡಿ. ಯಾಕೆಂದರೆ ನಾನು ನೋಡಿದ್ದೇನೆ ಓಂಕಾರ ಉಪಾಸನೆ ಮಾಡೋ ಹೆಣ್ಮಕ್ಕಳನ್ನು. ಅವ್ರಿಗೇನಾಗುತ್ತೆ ಅಂದರೆ ಗಂಡ ಬೇಡ, ಮಕ್ಕಳು ಬೇಡ, ಯಾರನ್ನು ನೋಡಿದ್ರೂ ಅಸಹ್ಯ ಕಾಣೋದು. ಈ ಸ್ಥಿತಿ ನಿಮಗೆ ಬೇಕು ಅಂತಿದ್ದರೆ ಓಂಕಾರ ಜಪ ಮಾಡಿ. ಬೇಡ, ಹೆಂಡತಿ ಗಂಡ, ಹೆಂಡತಿ ಮಕ್ಕಳು ಈ ಸಾಮರಸ್ಯ ಜೀವನದಲ್ಲಿ ಬೇಕು ಅಂತಾದರೆ ಓಂಕಾರ ಜಪ ಮಾಡಲಿಕ್ಕೆ ಹೋಗಬೇಡಿ. ಯಾಕೆಂದರೆ ನಾನು ಒಬ್ಬ ಹೆಣ್ಣುಮಗಳನ್ನು ನೋಡಿದ್ದೇನೆ. ಆಕೆ ನನ್ನ ಹತ್ರ ಹೇಳಿದ ಮಾತನ್ನು ನಾನು ಹಿಂದೆ ಕೂಡ ಅನೇಕ ಕಡೆ ಹೇಳಿದ್ದೆ. ಯಾಕೆಂದರೆ ತಪ್ಪು ಕಲ್ಪನೆಗಳಿವೆ ನಮ್ಮ ಶಾಸ್ತ್ರದ ಪ್ರಕ್ರಿಯೆ ಬಗ್ಗೆ. ಓಂಕಾರ ಉಪಾಸನೆ ಮಾಡಿದ ಹೆಣ್ಮಗಳು ಅವಳು ನನ್ನ ಹತ್ರ ಹೇಳೋದು, ಆಚಾರ್ಯ ನನಗೊಂದು ಉಪಕಾರ ಮಾಡಿ. ಏನಮ್ಮ, ನನ್ನ ಗಂಡ ನನ್ನನ್ನು ತುಂಬ ಪ್ರೀತಿಸ್ತಾರೆ, ನನ್ನ ಮಕ್ಕಳು ನನ್ನನ್ನು ತುಂಬ ಪ್ರೀತಿಸ್ತಾರೆ, ನನಗೆ ಬೇಡವಾಗಿದೆ, ನನ್ನನ್ನು ನನ್ನಷ್ಟಕ್ಕೆ ಬಿಡ್ಲಿಕ್ಕೆ ಹೇಳಿ ಅವ್ರ ಹತ್ರ ಅಂತಾರೆ. ಈ ಯಾವ ಹೆಣ್ಣು ಹೀಗೆ ಹೇಳ್ತಾಳೆ ಹೇಳಿ? ಗಂಡ ಪ್ರೀತಿಸ್ತಾನೆ ಅನ್ನೋದು ಹೆಣ್ಣಿಗೆ ಒಂದು ಹೆಮ್ಮೆಯ ಸಂಗತಿ. ಮಕ್ಕಳು ಪ್ರೀತಿಸ್ತಾರೆ ತಾಯಿಯನ್ನು ಅಂದರೆ ಹೆಣ್ಣಿಗೆ ಒಂದು ಆಕೆ ನನಗೆ ಬೇಡವಾಗಿದೆ, ಕಿರಿಕಿರಿ ಆಗ್ತಾ ಇದೆ ಅವರ ಸಾಂಸಾರಿಕ ಮೋಹ, ನನ್ನನ್ನು ನನ್ನಷ್ಟಕ್ಕೆ ಸಾಧನೆಗೆ ಬಿಡ್ಲಿಕ್ಕೆ ಹೇಳಿ. ಇದು ಓಂಕಾರದ ಫಲ. ಹೀಗೆ ಆಗಬಾರದು ಅನ್ನೋದಕ್ಕೋಸ್ಕರ ಮನೆಯಲ್ಲಿ ಗಂಡ ಹೆಂಡತಿ ಮಕ್ಕಳ ಸಾಮರಸ್ಯ ಉಳಿಬೇಕು ಅನ್ನೋದಕ್ಕೋಸ್ಕರ ಹೆಣ್ಣುಮಕ್ಕಳು ಓಂಕಾರವನ್ನು ನಿರಂತರ ಜಪ ಮಾಡಬೇಡಿ ಅಂತ ಹಿಂದೆ ಜಪ ಮಾಡಿದ ಕೂಡಲೇ ಇನ್ನೊಂದು ವಿಷಯ ಏನು ಗೊತ್ತುಂಟ, ಗಂಡಸರಿಗೆ ಎಷ್ಟು ಜಪ ಮಾಡಿದ್ರೂ ತೊಂದರೆ ಇಲ್ಲ, ಅವ್ರಿಗೆ ಇನ್ವಾಲ್ವ್ಮೆಂಟೇ ಇರೋದಿಲ್ಲ. ಅದು ಇಷ್ಟು ಸಾವಿರ ಜಪ ಮಾಡಿದ್ರೆ ಎಷ್ಟು ದಕ್ಷಿಣೆ ಬರುತ್ತೆ ಅಂತ ಲೆಕ್ಕಾಚಾರ ಮಾಡೋರೇ ಹೆಚ್ಚು. ಅದರಿಂದ ಅವ್ರಿಗೆ ಎಷ್ಟು ಜಪ ಮಾಡಿದ್ರು ಬರೀ ದಕ್ಷಿಣೆ, ಒಳಗೆ ಏನೂ ಆಗೋದಿಲ್ಲ. ಹೆಣ್ಣುಮಕ್ಕಳು ದಕ್ಷಿಣೆಗೋಸ್ಕರ ಜಪ ಮಾಡುವುದಲ್ಲ, ಏನು ಜಪ ಮಾಡ್ತಾರೆ ಅದನ್ನು ಇನ್ವಾಲ್ವ್ಮೆಂಟಿನ ಜೊತೆಗೆ ಮಾಡ್ತಾರೆ, ಪೂರ್ತಿ ಇನ್ವಾಲ್ವ್ಮೆಂಟ್. ಅದರಿಂದ ಏನಾಗುತ್ತೆ, ಮಾನಸಿಕವಾಗಿ ಪೂರ್ತಿ ಕಳೆದುಕೊಳ್ತಾರೆ ಸಂಸಾರದ ಬಂಧನ. ಅದಕ್ಕೋಸ್ಕರ ಬೇಡಪ್ಪ, ಸಂಸಾರ ಬೇಕು ಅಂತ ಅನ್ನಿಸುವಷ್ಟು ಕಾಲ ಓಂಕಾರ ಬೇಡ, ಸಂಸಾರ ಬೇಡ ಅನ್ನಿಸುವಾಗ ಓಂಕಾರಕ್ಕೆ ಪ್ರವೇಶ ಮಾಡಿ ಅಂತ. ಇದೆಲ್ಲ ಬರೇ ಮನಃಶಾಸ್ತ್ರೀಯವಾಗಿ ಹೇಳಿದ ವಿಷಯಗಳು. ಇದನ್ನು ಲಿಟ್ರಲ್ಲಾಗಿ ತಗೊಂಡು ಅನೇಕ ಜನರಿಗೆ ಧರ್ಮಶಾಸ್ತ್ರ ಅರ್ಥ ಆಗದೇ ಇರಲಿಕ್ಕೆ ಕಾರಣ ಇದು, ಅದರ ಸ್ಪಿರಿಟ್ ಗೊತ್ತಿಲ್ಲ. ಹೀಗೆ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಅಂತ ಹಾರಾಡ್ತಾರೆ ಜನ. ಶಾಸ್ತ್ರ ಯಾಕೆ ಹೇಳಿದ್ದಾರೆ ಸ್ಪಿರಿಟೇ ಗೊತ್ತಿಲ್ಲ. ಬರೇ ಶಬ್ದ ಪಂಡಿತರು, ಅರ್ಥ ಪಂಡಿತರಲ್ಲ, ಕೊಟೇಶನ್ ಪಂಡಿತರು ಇರ್ತಾರೆ. ಬಹಳ ಜನ ಪಂಡಿತರ ಅವಸ್ಥೆ ಹಾಗೆ, ಬರೀ ಕೊಟೇಶನ್ ಹೇಳ್ಕೊಂಡು ಹಾರಾಡ್ತಾ ಇರ್ತಾರೆ. ಆ ಕೊಟೇಶನ್ನ ಸ್ಪಿರಿಟೇ ಗೊತ್ತಿರೋದಿಲ್ಲ. ಅಂದರೆ ಓಂಕಾರದ ಅರ್ಥ ಆಯಿತು ಅಂತಂದರೆ ಅದು ಬ್ರಹ್ಮ ಸಾಕ್ಷಾತ್ಕಾರ, ಅದಕ್ಕಿಂತ ಕಮ್ಮಿಯ ಸ್ಥಿತಿಯಲ್ಲ ಅದು. ಅಂಥವನು ಮುನಿ, ಅಂಥ ಮುನಿಗಳು ಸರ್ವೇ ಮುನಯ ಸಿದ್ಧಿಂಗತಃ. ಇದನ್ನು ತಿಳಿದೇ ಲಕ್ಷ್ಮೀನಾರಾಯಣರಿಂದ ಈ ಜಗತ್ತು ಹೇಗೆ ಸೃಷ್ಟಿಯಾಯಿತು ಅನ್ನುವುದನ್ನು ತಿಳಿದೇ ಅವರು ಪರಾಂ ಸಿದ್ಧಿಂ, ಜೀವನದ ಕೊನೆಯ ಸಿದ್ಧಿ, ಪರ್ಫೆಕ್ಷನ್ ಅಂದರೆ ಮೋಕ್ಷ ಹೋಗಿದ್ದಾರೆ. ಅವರು ಇತಃ ಅಂದರೆ ಇಲ್ಲಿಂದ ಅಂದರೆ ಈ ಸಾಧನ ಭೂಮಿಯಿಂದ ಮುಕ್ತಿಗೆ ಹೋಗಿದ್ದಾರೆ. ಇತಃ ಅಂದರೆ ಈ ಸಾಧನ ಭೂಮಿಯಿಂದ ಅಂತ ಒಂದು ಅರ್ಥ. ಇನ್ನೊಂದು ಇತಃ ಅಂದರೆ ಇಲ್ಲೇ, ಅಲ್ಲೆಲ್ಲೋ ಬೇರೆ ಊರ್ಧ್ವಲೋಕದಲ್ಲಿ ಅಲ್ಲ, ನಾವು ನೀವು ಎಲ್ಲಿದ್ದೇವೋ ಅಲ್ಲೇ ಎದ್ದು ಸಿದ್ಧಿ ಪಡೆದವರು. ಇದು ಸಾಧನ ಭೂಮಿ. ಇತಃ ಅಸ್ಮಿನ್ನೇವ ಭೂಭಾಗೆ ಸಿದ್ಧಿಂ ಗತಃ. ಅದರಿಂದ ಅದು ಯಾಕೆ ಹೇಳಿದ್ದು ಕೃಷ್ಣ ಅಂದರೆ ಇಲ್ಲಿ ಇರು, ನಮಗೆಲ್ಲ ಎಲ್ಲಪ್ಪ ಅದೆಲ್ಲ ಮೇಲೆ ಇರುವವರಿಗೆಲ್ಲ, ಇಲ್ಲಿ ಇರುವವರಿಗೆ ಇರೋದು ಸಾಧನೆ. ಕೆಲವರು ಹೇಳೋದುಂಟು ಅದೆಲ್ಲ ದೊಡ್ಡವರಿಗೆ, ದೇವಾದಿ ದೇವತೆಗಳಿಗೆ, ನಮಗೆಲ್ಲ ಹೇಳಿದ್ದಲ್ಲ ಅಂತ. ಇದು ಒಂಥರ ಎಸ್ಕೇಪಿಸಮ್. ತಾವು ಮಾಡದೇ ಇರುವುದಕ್ಕೆ ತಮ್ಮದೇ ಅದೊಂದು ಸಮರ್ಥನೆ. ಅದು ನಮ್ಮಂಥವ್ರಿಗೆ ಹೇಳಿದ್ದ. ಶಾಸ್ತ್ರ ಹೇಳಿದ್ದು ನಮ್ಮಂಥವರಿಗೆ, ದೇವತೆಗಳಿಗೋಸ್ಕರ ಅಲ್ಲ. ಎಷ್ಟು ಸಾಧ್ಯವೋ ಅಷ್ಟರಲ್ಲಿ ಪ್ರಯತ್ನಿಸಬೇಕು ಹೊರತು ಅದು ನಮಗೆಲ್ಲ ಹೇಳಿದ್ದಲ್ಲಪ್ಪ ಅದೆಲ್ಲ ದೇವತೆಗಳಿಗೆ ಅಂತ. ಇದು ಸೋಮಾರಿತನ, ಇದು ಎಸ್ಕೇಪಿಸಮ್. ಅದರಿಂದ ಇತಃ ಅಸ್ಮಿನ್ನೇವ ಅಸ್ಯಾಮೇವ ಭೂಮೌ, ಈ ಭೂಮಿಯಲ್ಲೇ ಸಾಧನೆ ಮಾಡಿ ಅವ್ರ ಮೇಲೆ ಕೇಳಿದವರು. ಯಾರೂ ಈ ಭೂಮಿಯಲ್ಲಿ ಅದನ್ನು ಸಾಧನೆ ಮಾಡ್ಬೋದು, ಮಾಡಿ ಇಲ್ಲಿಂದ ಅಲ್ಲಿಗೆ ಹೋಗಬಹುದು. ಆದರೆ ಯಜ್ಞಾತ್ವ, ಇದನ್ನು ತಿಳಿದಾಗ ಮಾತ್ರವೇ ಮೋಕ್ಷ ಪಡೆಯುವುದು ಸಾಧ್ಯ. ಅದನ್ನೇ ಮುಂದಿನ ಶ್ಲೋಕದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತಾನೆ. ಇದಂ ಜ್ಞಾನಂ ಅಪಾಶ್ರಿತ್ಯ ಮಮ ಸಾಧರ್ಮ್ಯಮಾಗತಾಃ ಸರ್ಗೇಪಿ ನೋಪಜಾಯಂತೆ ಪ್ರಳಯೇ ನವ್ಯಥಂತಿ ಚ. ಇದಂ ಜ್ಞಾನಂ ಅಪಾಶ್ರಿತ್ಯ, ನಮ್ಮ ಕೆಲವು ಅರ್ಧ ಸಂಸ್ಕೃತ ಪಂಡಿತರು ಇದಂ ಜ್ಞಾನಂ ಉಪಾಶ್ರಿತ್ಯ ಅಂತ ಹೇಳಿಬಿಡ್ತಾರೆ. ಯಾಕೆಂದರೆ ಅಪಾಶ್ರಿತ್ಯ ಅಂದರೆ ಏನೋ ಒಂದು ಅಪಶಬ್ದ ಬಂತಲ್ಲ, ಛೇ ಅದಿರಲಿಕ್ಕಿಲ್ಲ ಗೀತೆಯಲ್ಲಿ ಅಪಶಬ್ದ, ಉಪಶಬ್ದ ಇರಬೇಕು ಅಂತ. ಆ ಶಬ್ದದ ಅರ್ಥ ವ್ಯತ್ಯಾಸ ಗೊತ್ತಿಲ್ಲ. ಉಪಾಶ್ರಿತ್ಯ ಅಂದರೆ ಏನು ಗೊತ್ತಾ? ಈಗ ಒಬ್ಬ ಮನುಷ್ಯನನ್ನು ಉಪಾಶ್ರಯಣ ಮಾಡೋದು ಅಂದರೆ ಎಲ್ಲರಿಗಿಂತ ಹೆಚ್ಚು ಅವರನ್ನು ಅವಲಂಬಿಸುವುದು ಅಂತ ಅರ್ಥ. ಹೈಯೆಸ್ಟ್ ಡಿಪೆಂಡೆನ್ಸ್ ಆನ್ ಹಿಮ್. ಬಟ್ ದೆರ್ ಆರ್ ಸೋ ಮೆನಿ ಡಿಪೆಂಡೆನ್ಸ್. ಅವರ ಡಿಪೆಂಡೆನ್ಸು ಬೇರೆಯೋ, ಇನ್ನೊಬ್ಬರ ಹತ್ರವೂ ಡಿಪೆಂಡೆನ್ಸ್ ಇದೆ, ಬಟ್ ಹೈಯೆಸ್ಟ್ ಡಿಪೆಂಡೆನ್ಸ್ ಆನ್ ಹಿಮ್.
ಉಪ ಅಂದರೆ ಎಲ್ಲಕ್ಕಿಂತ ಉತ್ಕೃಷ್ಟವಾದ ಆಶ್ರಯಣ ಅವನು. ಆಮೇಲೆ ಮತ್ತು ಚಿಕ್ಕ ಚಿಕ್ಕ ಆಶ್ರಯಗಳು ತುಂಬ ಇದ್ದಾವೆ. ಅಪಾಶ್ರಿತ್ಯ ಅಂದರೆ ಅನ್ಯತ್ ಸರ್ವಂ ಆಶ್ರಯತ್ವೇನ ಅನುಪಾಸ್ಯ, ಅಪಹಾಯ ಸರ್ವಂ ಅಪಹಾಯ ಆಶ್ರಯಣಂ ಅಪಾಶ್ರಯಣಂ. ಅಂದರೆ ತ್ವಮೇವ ಶರಣಂ ಮಮ, ಇನ್ಯಾರೂ ಇಲ್ಲ, ನೀನೇ ನನಗೆ ಆಶ್ರಯ ಅಂತ ಹೇಳೋದು ಅಪಾಶ್ರಯಣ. ನೀನು ಎಲ್ಲರಿಗಿಂತ ಹೆಚ್ಚು ಆಶ್ರಯ. ಅದು ಉಳಿದವರು ಇದ್ದಾರಪ್ಪ, ಅವ್ನು ಬಿಟ್ಟು ಹಾಕ್ಲಿಕ್ಕಾಗತ್ತೆ. ಇದು ಉಪಾಶ್ರಯ. ಯಾವುದು ಬೇಕು ಹೇಳಿ? ಉಪಾಶ್ರಯ ಬೇಕೋ ಅಪಾಶ್ರಯ ಬೇಕೋ? ದೇವರು ನೀನು ದೊಡ್ಡವ, ಆದರೆ ಬೇರೆ ಜನರು ಎಲ್ಲಿ ಬೇಕಪ್ಪ ನಮಗೆ, ಬಿಡ್ಲಿಕ್ಕಾಗತ್ತೆ ಲೌಕಿಕ. ಇದು ಉಪಾಶ್ರಯ. ಅಪಾಶ್ರಯ ಅಂದರೆ ಅಪಹಾಯ, ಅನ್ಯತ್ ಸರ್ವಂ ಅಪಹಾಯ ಆಶ್ರಯಣಂ ಅಪಾಶ್ರಯಣಂ. ಯಾವುದೂ ಬೇಡ, ನನಗೆ ನೀನು ಮಾತ್ರ ಸಾಕು, ನೀನೊಬ್ಬನೇ, ತ್ವಮೇವ. ಅದು ಅಪಾಶ್ರಯಣ. ಅಂದರೆ ಎಲ್ಲವನ್ನೂ ನಿರಾಕರಿಸಿ ಭಗವಂತನಲ್ಲೇ ಆಶ್ರಯ ಹೊಂದುವುದು ಶರಣಾಗತಿ. ಹರಿರೇವ ಪರೋ ಹರಿರೇವ ಗುರು ಹರಿರೇವ, ಇದು ಅಪಾಶ್ರಯ. ಆಚಾರ್ಯರು ಹೇಳಿ ತೋರಿಸ್ತಾರೆ. ಹರಿರೇವ ಗುರು. ಇದು ಉಪಾಶ್ರಯದಲ್ಲಿ ಹರಿರಪಿ ಗುರು ಅನ್ಯಪಿ ಗುರು ಸಂತಿ, ಅದು ಉಪಾಶ್ರಯಣ. ಹರಿರೇವ ಗುರು ಹರಿರೇವ ಪರಹ ಹರಿರೇವ ಜಗತ್ಪಿತೃ ಮಾತು. ಈ ಏವಕಾರ ಬಂದಾಗ ಅಪಾಶ್ರಯ ಆಗುತ್ತೆ. ನಮ್ಮಲ್ಲಿ ಏನಾಗಿದೆ ಅಂದರೆ ಸಂಸ್ಕೃತ ಭಾಷೆ ಬಹಳ ಜನ ಪಂಡಿತರಿಗೆ ಗೊತ್ತಿಲ್ಲ. ಅವರು ತಿಳ್ಕೊಂಡಿದ್ದು ಅಂದರೆ ಲೆಕ್ಸಿಕನ್ ಸಂಸ್ಕೃತ. ಇದು ಅದು ಅಪಾಶ್ರಯ ಉಪಾಶ್ರಯದ ವ್ಯತ್ಯಾಸ ಈ ಲೆಕ್ಸಿಕನ್ ಕೋಶದಲ್ಲಿ ಹೇಳೋಲ್ಲ. ಉಪಸರ್ಗ ಸೇರಿದಾಗ ಅರ್ಥ ವ್ಯತ್ಯಾಸ ಏನಾಗುತ್ತೆ ಅನ್ನೋದನ್ನು ಕೋಶದಲ್ಲಿ ಹೇಳೋಲ್ಲ. ಹಾಗಾಗಿ ಎಷ್ಟೋ ಅಪಾಶ್ರಯ ಅಂತ ತಿದ್ದುಬಿಟ್ಟು ಉಪಾಶ್ರಯ ಅಂತ ಮಾಡಿಬಿಟ್ಟಿದ್ದಾರೆ ಕೆಲವರು. ಆದರೆ ದಯವಿಟ್ಟು ನೀವು ಉಪಾಶ್ರಯ ಮಾಡಬೇಡಿ, ಅಪಾಶ್ರಯ ಮಾಡಿ. ಇದಂ ಜ್ಞಾನಂ ಅಪಾಶ್ರಿತ್ಯ. ಈ ಜ್ಞಾನ ಒಂದೇ, ಲಕ್ಷ್ಮೀನಾರಾಯಣರು ಜಗತ್ತಿನ ತಂದೆ ತಾಯಿಗಳು ಅನ್ನುವ ಜ್ಞಾನವೇ. ಅದು ಬಿಟ್ಟು ಇನ್ನು ಏನಾದರೂ ಅವರಿಗೆ ಆಸಕ್ತಿ. ಮಮ ಸಾಧರ್ಮ್ಯಮಾಗತಃ, ಅದರ ಪರಿಣಾಮ ಏನು ಗೊತ್ತಾ? ಫಲ. ಈ ಜ್ಞಾನದಿಂದಾಗಿ ಮಮ ಸಾಧರ್ಮ್ಯಮಾಗತಃ, ನನ್ನನ್ನು ಉಪಾಸನೆ ಮಾಡಿದರು. ನನ್ನ ಸ ಯಥಾ ಯಥಾ ಉಪಾಸತೆ ತಥಾ ತಥಾ ಭವತಿ. ನನ್ನನ್ನು ಉಪಾಸನೆ ಮಾಡಿ ನನ್ನನ್ನು ಪಡೆದರು, ನನ್ನ ಸಾಧರ್ಮ್ಯವನ್ನು ಪಡೆದರು, ನನ್ನ ಹಾಗೆ ಆಗಿಬಿಟ್ರು ಅಂತಾನೆ. ನನ್ನ ಹಾಗೆ ಆಗೋದು ಅಂದರೆ ಭಗವಂತನಿಗೆ ದುಃಖ ಇಲ್ಲ, ಇವರು ದುಃಖರಹಿತರಾದರು. ಭಗವಂತನಿಗೆ ಗುಣಪೂರ್ಣತ್ವ ಇದೆ, ಇವರು ತಟ್ಟೆಯಲ್ಲಿ ಹಿಡಿಯುವಷ್ಟು ಗುಣಪೂರ್ಣರಾದರು. ದುಃಖ ಅಜ್ಞಾನಾದಿಗಳು ಹೋಯಿತು. ಹಾಗೆ ನನ್ನ ಹಾಗೆ ಆಗಿಬಿಟ್ರಪ್ಪ. ಅದು ಹೇಗೆ ಅಂದರೆ ನಿರಂಜನ ಪರಮಂ ಸಾಮ್ಯಮುಪೈತಿ. ಆ ಸಾಧರ್ಮ್ಯ ಯಾವುದರಿಂದ? ನಿರಂಜನ ದೋಷರಾಹಿತ್ಯದಲ್ಲಿ, ಗುಣಪೂರ್ಣತ್ವದಲ್ಲಿ ಅಲ್ಲ. ಗುಣದಲ್ಲಿ ಬೇಕಾಸಿದೆ, ಅವನು ಸಮುದ್ರ ಒಂದು ಬಿಂದು, ಆದರೆ ದೋಷ ಇಲ್ಲ. ದೋಷಗಳನ್ನು ಕಳ್ಕೊಂಡೆವು. ದೋಷಗಳಿಗೆ ಮೂಲ ಸತ್ವರಜಸ್ತಮೋ ಗುಣಗಳು. ಆ ತ್ರಿಗುಣಾತೀತವಾದ ಸ್ಥಿತಿಯಲ್ಲಿ ದೋಷಗಳಿಲ್ಲ. ನಮಗೆಲ್ಲರಿಗೂ ಈ ಪ್ರಪಂಚದಲ್ಲಿ ದೋಷ ಇದೆ ನಮ್ಮ ಬದುಕಿನಲ್ಲಿ. ಯಾಕೆಂದರೆ ನಮ್ಮಲ್ಲಿ ಒಂದೋ ಸತ್ವ, ಒಂದೋ ರಜಸ್ಸು, ಒಂದೋ ತಮಸ್ಸು, ಈ ಮೂರು ಗುಣಗಳ ಪ್ರಭಾವದಿಂದಲೇ ನಮ್ಮ ಬದುಕು ರೂಪಿತವಾಗಿದೆ. ಈ ಮೂರು ತ್ರೈಗುಣ್ಯ ವರ್ಜಿತಂ ತ್ರಿಗುಣಾತೀತ ವಿಧಾರಕ ಪರಿತೋ ದೇಹಿ ಸುಭಕ್ತಿಂ ಕರುಣಾಪೂರ್ಣವರ ಪ್ರದ ಚರಿತಂ ಜ್ಞಾಪಯ ಮೇತೆ. ಈ ತ್ರಿಗುಣಾತೀತವಾದ ಸ್ಥಿತಿ ಮೂರು ಗುಣಗಳಿಂದಲೂ ಅತೀತ. ಬಹಳ ವಿಚಿತ್ರ ಇದು. ಅದನ್ನು ಮುಂದೆ ಗುಣತ್ರಯ ಬಂದಾಗ ನೋಡೋಣ. ಸತ್ವ ರಜಸ್ಸು ತಮಸ್ಸು ಮೂರೂ ಇರಬಾರ್ದು ಅಂತಾರೆ. ಅಲ್ಲರಿ ಸತ್ವ ಗುಣ ಇದ್ದರೆ ಒಳ್ಳೆಯದಲ್ವ? ಒಳ್ಳೆ ಸಾತ್ವಿಕ ಅಂತೇವೆ ನಾವು. ಸತ್ವಗುಣ ಇದ್ದವನು ಹೊಗಳ್ತೇವೆ. ಸತ್ವದಿಂದ ಜ್ಞಾನ ಆನಂದ, ಅದು ಬೇಡವಾ? ಯಾವಾಗ ನಿಮಗೆ ಸತ್ವ ಅನ್ನೋದು ಬೇಕಾಗೋದು ಅಂದರೆ ಅದು ಬಂಧಕ ಶಕ್ತಿಯಾಗಿ ಬಿಟ್ಟಾಗ ಅದನ್ನು ಆನಂದವೂ ಒಂದು ಬಂಧಕ ಆಗಿಬಿಡುತ್ತೆ ಮನುಷ್ಯನಿಗೆ. ಸತ್ವ ಅಂದರೆ ಜ್ಞಾನ, ಹೌದು. ಯಾವ ಜ್ಞಾನವೂ ಸತ್ವಗುಣದಿಂದ ಬರೋದು. ನೀವು ಈಗ ದೇವರ ವಿಷಯ ಅಷ್ಟೇ ಅಲ್ಲ, ನೀವು ಪರಮಾಣು ವಿಜ್ಞಾನದಲ್ಲಿ PhD ಮಾಡ್ತೀರಿ, ಭಾರಿ ದೊಡ್ಡ ಸ್ಕಾಲರ್ ಆಗ್ತೀರಿ, ಅದು ಸಾತ್ವಿಕ. ಅದು ನಿಮ್ಮನ್ನು ಉದ್ಧಾರ ಮಾಡೋಲ್ಲ. ಅದು ಎಲ್ಲಿ ಹೋಗೋದು? ಕೊನೆಗೆ ಅಪರೋಕ್ಷ ಜ್ಞಾನ ಆಗಿ ಪರಮಾಣು ಲೋಕವನ್ನು ಸೇರುವುದಾ? ಏನಾಗ್ತೀರ? ಏನೂ ಆಗೋಲ್ಲ, 5 ಪೈಸೆ ಉಪಯೋಗ ಇಲ್ಲ. ಆದರೆ ಸತ್ವ, ಅದು ಸತ್ವದಿಂದ ಬಂಧಕ ಮತ್ತು ಪರಮಾಣು ವಿಭಜನೆ ಆದಮೇಲೆ ಸಬ್ ಆಟಮ್ಸ್ ಅಂದರೆ ಏನೊಂದು ಸಂಶೋಧನೆ ಮಾಡಲಿಕ್ಕೆ ಹೊರಟ್ರೆ ಅಷ್ಟೇ, ಅಲ್ಲೇ ಚಕ್ರ ಭ್ರಮಣ, ಅದರಿಂದ ಆಚೆ ಹೋಗೋದೇ ಇಲ್ಲ. ಆದ್ದರಿಂದ ಸತ್ವವು ಬಂಧಕವಾದರೆ ದೋಷವಾಗುತ್ತೆ. ಸುಖ ಸತ್ವದ ಇನ್ನೊಂದು ಗುಣ. ಸುಖದಲ್ಲಿ ಮೈ ಮರೆತರೆ ಅದು ಬಂಧಕ. ಆದ್ದರಿಂದ ಸತ್ವವು ಕೂಡ ನಮಗೆ ಬಂಧಕವಾದ ಶಕ್ತಿಯಾಗಿ ನಿಂತು ಬಿಡುತ್ತೆ. ಅದರಿಂದ ಆಚೆಗೆ ಹೋಗಬೇಕು. ಬಂಧಕಗಳಲ್ಲಿ ಒಳ್ಳೆಯದು ಅಂತ. ಯಾಕೆಂದರೆ ಕೃಷ್ಣ ಮುಂದೆ ಹೇಳ್ತಾನೆ, ಸತ್ವ ಬದ್ಧನಾತಿ, ರಜಸ್ಸು ತಮಸ್ಸುಗಳು ನಿಬದ್ಧನಾತಿ ಅಂತ. ನೋಡಿ, ಗಮನಿಸಿ ಗೀತೆಯಲ್ಲಿ ಅದು ಬದ್ಧನಾತಿ.
ಇದು ನಿಬಧ್ನಾತಿ. ನಿಬಧ್ನಾತಿ ಅಂದರೆ ನೀಚೈಹ ಬಧ್ನಾತಿ ಅಂತ, ಕಾಲಿಗೆ ಹಗ್ಗ ಹಾಕಿ ಕೆಳಗೆ ಕೆಳೆಯುತ್ತೆ ರಜಸ್ಸು ತಮಸ್ಸು. ಸತ್ವ ಕೆಳಗೆ ಕೆಳೆಯೋಲ್ಲ, ಬಟ್ ಮೇಲ್ವರೆಗೆ ಪಕ್ಕ ಬಿಡೋಲ್ಲ. ಆ ಶಬ್ದಗಳ ಪ್ರಯೋಗವನ್ನು ಗಮನಿಸಿ, ಒಂದು ಸತ್ವಕ್ಕೆ ಮಾತ್ರ ಬಧ್ನಾತಿ ಅಂತಾನೆ, ರಜಸ್ಸು ತಮಸ್ಸುಗಳಿಗೆ ನಿಬಧ್ನಾತಿ ಅಂತಾನೆ. ತನ್ನಿಬಧ್ನಾತಿ ಕೌಂತೆಯ ಕರ್ಮ ಸಂಗೇನಂ ದೇಹಿನಂ ಒಂದು ಕಡೆ ಅಂದ. ಈ ನಿಬಂಧಾಯ ಆಸುರಿ, ಅದು ನಿತರಾಂಬಂಧ, ಮತ್ತೆ ಎಂದೂ ಮೇಲಕ್ಕೆ ಹೋಗದಂತೆ ಕಟ್ಟಿ ಹಾಕೋದು. ಆದರೆ ಸತ್ವ ಮೇಲಕ್ಕೆ ಹೋಗ್ಲಿಕ್ಕೆ ಬಿಡುತ್ತೆ, ಆದರೆ ಅರ್ಜೆಂಟಾಗಿ ಹೋಗ್ಬೇಡ, ಇಲ್ಲೇ ಇರು ಕಟ್ಟಿ ಹಾಕತ್ತೆ. ಇವನು ಆಟಮ್ಸಿನ ಮೇಲೆ ರಿಸರ್ಚ್ ಆಯಿತು, ಆಮೇಲೆ ಸಬ್ ಆಟಮ್ಸಿನ ಮೇಲೆ ಶುರುವಾಯಿತು. ಅವನು ಸಬ್ ಆಟಮ್ಸ್ ಅಂದರೆ ಎಂಥದ್ದು, ವೆದರ್ ಇಟ್ ಮೂವ್ಸ್ ಆರ್ ನಾಟ್, ಅಂದರೆ ತದೇಜತಿ ತನ್ನೇಜತಿ, ಇಟ್ ಮೂವ್ಸ್ ಆ್ಯಂಡ್ ಇಟ್ ಮೂವ್ಸ್ ನಾಟ್ ಅಂತ ರಿಸರ್ಚ್ ಮಾಡಿದ. ಇದು ನಡೆದದ್ದು ಕಥೆ ಹೇಳೋದು ನಾನು. ಸಬ್ ಆಟಮ್ಸು ಚಲಿಸ್ತಾ ಇದೆಯೋ ಸ್ಥಿರವಾಗಿದೆಯೋ, ವಿ ಡು ನಾಟ್ ನೋ, ಬಿಕಾಸ್ ಇಟ್ ಈಸ್ ಟೋಲ್ಡ್ ಇವನ್ ಇನ್ ಉಪನಿಷತ್ಸು ತದೇಜತಿ ತನ್ನೇಜತಿ, ಇಟ್ ಮೂವ್ಸ್ ಆ್ಯಂಡ್ ಇಟ್ ಮೂವ್ಸ್ ನಾಟ್ ಅಂತ ಹೇಳಿಬಿಟ್ಟಿದ್ದಾರೆ ಎಂದ. ಉಪನಿಷತ್ತಿಗೆ ಅರ್ಥವೇ ಬೇರೆ. ಆಗಲೇ ಅವನಿಗೆ ಅಷ್ಟಾದ ಅರ್ಥ ಆಯ್ತಲ್ಲ, ನಮ್ಮ ಸೈಂಟಿಸ್ಟ್ಗಳಿಗೆ ಇಷ್ಟ ಅರ್ಥವಾಗೋಲ್ಲ ಅದು ಉಪನಿಷತ್ತು. ಅವನೊಬ್ಬ ಅಮೇರಿಕನ್ನಿಗೆ ಉಪನಿಷತ್ತು ಇಷ್ಟಾದರೂ ಅರ್ಥ ಆಯ್ತಲ್ಲ, ಮೆಚ್ಕೊಳ್ಳೋಣ. ಹೀಗೆ ಸತ್ವವೂ ಕೂಡ ಬಂಧಕ. ಇದಕ್ಕೆ ನೋಡಿ, ನೀವು ಇನ್ನೂ ಸ್ಪಷ್ಟ ಹೇಳಬೇಕು ಅಂದರೆ, ಸತ್ವ ಅಂದರೆ ಎಚ್ಚರ, ರಜಸ್ಸು ಅಂದರೆ ಕನಸು, ತಮಸ್ಸು ಅಂದರೆ ನಿದ್ರೆ. ಎಚ್ಚರ, ಕನಸು, ನಿದ್ರೆ. ಎಚ್ಚರ ಒಳ್ಳೆಯದಲ್ವಾ? ಅದು ದೇವರಿಗೆ ಎಚ್ಚರ ಇಲ್ಲ, ಯಾಕೆಂದ್ರೆ ದೇವರಿಗೆ ಸತ್ವಗುಣ ಇಲ್ಲ ಅಲ್ರಿ. ದೇವರಿಗೆ ಎಚ್ಚರ ಇಲ್ವಾ? ಎಚ್ಚರ ಆಗಬೇಕಾದ್ರೆ ನಿದ್ರೆ ಬರಬೇಕಲ್ಲ. ನಿದ್ರೆ ಇಲ್ಲದೆ ದೇವರಿಗೆ ಎಚ್ಚರ ಆಗೋದು ಹೇಗೆ? ಹಾಗಾಗಿ ಸತ್ವ ಅನ್ನೋದು ನಿದ್ರೆ ಬಂದವರಿಗೆ ಎಚ್ಚರ ಆಗೋದು. ದೇವರಲ್ಲಿ ನಿದ್ರೆ ಬಂದಿಲ್ಲ, ಆದ್ದರಿಂದ ಅವನಿಗೆ ಎಚ್ಚರ ಆಗುವ ಪ್ರಶ್ನೆ ಇಲ್ಲ. ಅದನ್ನಲ್ಲಿ ಸತ್ವದ ಕೆಲಸ ಮಾಡೋದು. ಇದೆಲ್ಲ ನಾವು ಈ ಸೂಕ್ಷ್ಮಗಳನ್ನು ತಿಳ್ಕೊಳ್ಳದೇ ಇದ್ದರೆ ವೇದಾಂತ ಅರ್ಥ ಆಗೋಲ್ಲ. ವೇದಾಂತ ಅರ್ಥ ಆದರೆ ಯಾವ ವಿಷಯವೂ ಬೇಡ, ಮತ್ತೆ ಆ ಆನಂದ ಯಾವ ವಿಷಯದಲ್ಲೂ ಸಿಗೋಲ್ಲ. ಹಾಗಾಗಿ ಇದಂ ಜ್ಞಾನಮಪಾಶ್ರಿತ್ಯ ಮಮ ಸಾಧರ್ಮ್ಯಮಾಗತಾಹ, ನನ್ನ ಹಾಗೆ ದೋಷ ದೂರರಾಗಿಬಿಟ್ರು, ನಿರಂಜನಾಹ, ಯಾವ ದೋಷವೂ ಇಲ್ಲ ಅವರಲ್ಲಿ, ನಿರ್ದುಷ್ಟ ಸ್ವರೂಪರಾಯಿತು ಆ ಆತ್ಮ. ಅದು ನಿಜವಾಗಿ ಒಳ್ಳೆ ಚಿನ್ನ. ಆತ್ಮಸ್ವರೂಪ ಅನ್ನೋದು ಒಂದು ಚಿನ್ನ ಅಂತ ಇಟ್ಟುಕೊಳ್ಳಿ. ಅದು ಏನಾಗುತ್ತೆ ಆ ಚಿನ್ನ? ನೀವು ನೋಡ್ತೀರಿ ಕೋಲಾರದಲ್ಲಿ ಅಲ್ಲಿ ಇಲ್ಲಿ ಚಿನ್ನದ ಗಣಿಗಳಲ್ಲಿ ನಿಮಗೆ ಇಷ್ಟು ಒಂದು ಗುಲ್ಗುಂಜಿಯಷ್ಟು ಚಿನ್ನ ಸಿಗಬೇಕಾದ್ರೆ ಇಷ್ಟು ಮಣ್ಣು, ಆ ಮಣ್ಣನ್ನು ಸೋಸಿ ಚಿನ್ನ ತೆಗೆದು ರಾಶಿ ಹಾಕಿದ ಮಣ್ಣೇ ದೊಡ್ಡ ಬೆಟ್ಟ ಆಗಿಬಿಟ್ಟಿದೆ ಅಲ್ಲಿ. ಆ ಮಣ್ಣು ಸೋಸುವುದೇ ಒಂದು ಬ್ರಹ್ಮಾಂಡ ಕೆಲಸ. ಅವರು ಆ ಇಷ್ಟು ದೊಡ್ಡ ಮಣ್ಣಿನ ರಾಶಿಯಿಂದ ಇಷ್ಟು ಗುಲ್ಗುಂಜಿಯಷ್ಟು ಚಿನ್ನ ತೆಗೆದನ್ನು ನೋಡುವಾಗ, ಬೇಡಪ್ಪ ನಮ್ಮ ಶತ್ರುಗಳಿಗೂ ಚಿನ್ನ ಬೇಡ ಅಂತ ಅನಿಸುತ್ತೆ. ಅದು ನಮ್ಮ ಹೆಣ್ಮಕ್ಳು ನೋಡೇ ಇಲ್ಲ ಅದನ್ನು, ಆದ್ದರಿಂದ ಅವ್ರು ಬೇಕು ಅಂತ. ನಿಜವಾಗಿ ಆದರೆ ಆ ಚಿನ್ನದ ರಂಪ ನೋಡಿದರೆ, ಅದನ್ನು ಮಾಡೋ ಅಧ್ವಾನ ನೋಡಿದರೆ ನಮ್ಮ ಶತ್ರುಗಳಿಗೂ ಚಿನ್ನದ ಕಾಟ ಬೇಡ ಅನ್ನಿಸುತ್ತೆ. ಅದು ಜೀವ ಎಲ್ಲ ಹಾಗೆ ಮಣ್ಣಿನ ರಾಶಿಯಲ್ಲಿ ಸಿಕ್ಕಿಕೊಂಡ ಚಿನ್ನದ ಕಣ. ಆ ಮಣ್ಣು ತೆಗಿಬೇಕಾಗಿದ್ದರೆ ಅದೇನು ಪುಟಕ್ಕಿಡುವುದು ಅಂತ ಹೇಳ್ತಾರೆ ನೋಡಿ. ಸ್ಫುಟಿತ ಹಾಟಕ ಪುಟಕ್ಕಿಟ್ಟ ಚಿನ್ನ. ಸ್ಫುಟಂ ಸ್ಫಟಿಕ ಸಪ್ರಭಂ ಸ್ಫುಟಿತ ಹಾಟಕ ಶ್ರೀ ಜಟಂ ಅಂತಾರೆ ನಾರಾಯಣ ಪಂಡಿತರು. ಸ್ಫುಟಿತ ಹಾಟಕ ಅಂದರೆ ಪುಟಕ್ಕಿಟ್ಟ ಚಿನ್ನ. ಪುಟಕ್ಕಿಡೋದು ಅಂದರೆ ಅದರಲ್ಲಿರ್ತಕ್ಕ ಕೊಳೆಯನ್ನು ತೆಗೆದು ಕ್ಲೀನ್ ಮಾಡೋದು. ಮೋಕ್ಷ ಅಂದರೆ ಪುಟಕ್ಕಿಟ್ಟ ಚಿನ್ನ ಆಗೋದು. ಬರೇ ಚಿನ್ನದಲ್ಲಿ ಚಿನ್ನ ಕಾಣ್ತಲೇ ಇರಲಿಲ್ಲ, ಮಣ್ಣು ತುಂಬಿತ್ತು, ಅದು ಸಂಸಾರ. ಅದು ಪುಟಕ್ಕಿಟ್ಟಾಗ ಅದು ಶುದ್ಧ ಚಿನ್ನ ಆಯಿತು, ಅದು ಮೋಕ್ಷ ಸ್ಥಿತಿ. ಅದೇ ದೋಷಾತೀತವಾದ ಸ್ಥಿತಿ. ಅದ್ರಿಗೆ ಯಾಕೆ ನಿರಂಜನ ಆಗ್ತಾರೆ ಅಂದರೆ, ನಾವು ಈ ಗುಣತ್ರಯದ ಪ್ರಭಾವದಿಂದ ಅಲ್ವಾ ದೋಷ ಬಂದದ್ದು. ಮತ್ತು ಹುಟ್ಟುವುದು ಸಾಯೋದು ರಜೋಗುಣದಿಂದ ಜನನ, ತಮೋಗುಣದಿಂದ ಸಂಹಾರ. ಸತ್ವ ರಜಸ್ತಮೋ ಗುಣಗಳಿಲ್ಲದಿದ್ದರೆ ಹುಟ್ಟುವುದು ಸಾಯುವುದು ಕಾರ್ಯಕ್ರಮವೇ ಇರಲಿಲ್ಲ. ಸತ್ವ ರಜಸ್ತಮೋ ಗುಣಗಳಿಂದ ಅತೀತರಾದ್ದರಿಂದ ನನ್ನ ಹಾಗೆ ಆಗಿಬಿಟ್ರು ಅವರು. ಏನಾದರೂ ಸರ್ಗೇಪಿ ನೋಪಜಾಯಂತೆ ಪ್ರಳಯೇ ನವ್ಯಥಂತಿ ಚಾಂತ್. ಸೃಷ್ಟಿಯ ಕಾಲದಲ್ಲಿ ಹುಟ್ಟಲಿಲ್ಲ, ಪ್ರಳಯ ಕಾಲದಲ್ಲಿ ಸಾಯಲಿಲ್ಲ ಅವರು. ಹುಟ್ಟಿದ್ರೆ ಅಲ್ವ ಸಾಯೋದು. ಸೊ ಅದನ್ನ ಎರಡನೇ ಮಾತಿಗಿಂತ ಮೊದಲು ಆದರೆ ಒಂದು ತಿರುಗಿಸಿ ಹೇಳಿದರೆ, ಹುಟ್ಟಿದರೆ ಅಲ್ವ ಸಾಯೋದು ಅಂತ ನೀವು ಹೇಳ್ತೀರಿ, ಸತ್ತರೆ ಅಲ್ವ ಹುಟ್ಟೋದು ಅಂತ ನಾನು ಹೇಳ್ತೇನೆ. ಸೊ ಇಂಟರ್ಲಿಂಕ್ಡ್ ಅದು. ಸಾಯದೆ ಹುಟ್ಟಲಿಕ್ಕಾಗೋದಿಲ್ಲ, ಹುಟ್ಟದೆ ಸಾಯಲಿಕ್ಕಾಗೋದಿಲ್ಲ, ಎರಡೂ ಇಲ್ಲ ಅಂತ ಅದಕ್ಕೆ ಪ್ರತ್ಯೇಕ ಹೇಳಿದ ಕೃಷ್ಣ. ಸಾವು ಇದ್ದರೆ ಮತ್ತೆ ಹುಟ್ಟಬಹುದು, ಹುಟ್ಟುವುದಿದ್ದರೆ ಮತ್ತೆ ಸಾಯ್ಬೋದು. ಅದಕ್ಕೆ ಹುಟ್ಟುವುದೂ ಇಲ್ಲ, ಸಾಯುವುದೂ ಇಲ್ಲ. ಹುಟ್ಟು ಸಾವುಗಳಿಂದ ಅತೀತನಾದಂಥ ಅವನು ಭಗವಂತ ಒಬ್ಬನೇ. ಮುಕ್ತ ಆ ಸ್ಥಿತಿಯನ್ನು ಪಡೀತಾನೆ. ಈ ಜಗತ್ತು ಹುಟ್ಟಿದ್ದು ಲಕ್ಷ್ಮೀನಾರಾಯಣರಿಂದ, ಹೋಗಿ ಸೇರುವುದವರಲ್ಲೇ ಅಂತ ತಿಳ್ಕೊಂಡವ ಹುಟ್ಟು ಸಾವುಗಳನ್ನು ದಾಟ್ತಾನೆ. ಸರ್ಗೇಪಿ ನೋಪಜಾಯಂತೆ, ಸೃಷ್ಟಿಯಲ್ಲಿ ಕೂಡ ಅವರು ಹುಟ್ಟುವುದಿಲ್ಲ. ಇಲ್ಲಿ ಮತ್ತೆ ಉಪ ಬಂತು.
ಈ ಉಪಸರ್ಗತೆ ಕಾಟ ಆಯ್ತಲ್ಲ. ಸರ್ಗೇಪಿ ನಜಾಯ ಅಂತ ಹೇಳಿದರೆ ಸಾಲದ, ಶ್ಲೋಕ ಭರ್ತಿ ಆಗೋದಿಲ್ಲ. ಅಂದರೆ ಶ್ಲೋಕ ಪೂರ್ತಿಗೆ ಹಾಕೋದಾ? ಕೆಲವು ವ್ಯಾಖ್ಯಾನಕಾರರು ಬರೀತಾರೆ ಶ್ಲೋಕ ಪೂರ್ಣಾರ್ಥಂ ಅಂತ. ಅದು ಏನು ಕಥೆ ಇದು? ವೇದಗಳಲ್ಲಿ, ಪುರಾಣಗಳಲ್ಲಿ, ವ್ಯಾಸರ ಪ್ರಯೋಗದಲ್ಲಿ ಛಂದ ಪೂರ್ಣಾರ್ಥಂ ಅಂತ ಹೇಳಿಬಿಟ್ರೆ ಪಾಪ ಅವರು ಶ್ಲೋಕ ಮಾಡಲಿಕ್ಕೆ ಬರೋದಿಲ್ಲ ಅಂತ ಹೇಳ್ಬೋದು, ಸ್ವಚ್ಛವಾಗಿ ಬಾಯ್ಬಿಟ್ಟು ಹೇಳ್ಬೋದಲ್ವ. ಹಾಗೆ ವ್ಯಾಖ್ಯಾನ ಬರೆಯೋದಕ್ಕಿಂತ ಉಪಜಾಯತೆ ಸರ್ಗೇಪಿ ನೋಪಜಾಯಂತೆ ಪ್ರಳಯೇ ನವ್ಯಥಂತಿ ಚ. ಪ್ರಳಯದಲ್ಲಿ ಸಾವಿನ ದುಃಖವನ್ನು ಅನುಭವಿಸೋದಿಲ್ಲ. ಅಲ್ಲಿ ಆಯ್ತು, ಅಲ್ಲೇನು ನಮಗೆ ಉಪಸರ್ಗದ ಪ್ರಶ್ನೆ ಇಲ್ಲ. ಪ್ರಳಯ ಅಂತಿದೆ, ಅಲ್ಲಿ ಒಂದು ಪ್ರ ಅಂತ ಉಪಸರ್ಗ ಇದೆ. ಲಯ, ಲಯ ಅಂದರೆ ನಾಶ, ಅದಕ್ಕೆ ಪ್ರಳಯ ಆಗೋದು ಬೇಡ. ಅವನು ಆಯುಸ್ಸು ತುಂಬಿದ ಕೂಡಲೇ ಸಾಯ್ತಾ ಇರ್ತಾನೆ. ಸ್ಥಿತಿಕಾಲದಲ್ಲೇ ಆಗುವ ನಾಶ ಉಂಟಲ್ಲ ಅದು ಲಯ. ಸ್ಥಿತಿಕಾಲ ಮುಗಿದು ಕೊನೆಯ ಡಿಸ್ಟ್ರಕ್ಷನ್ ಉಂಟಲ್ಲ ಅದು ಪ್ರಳಯ. ಅದರಲ್ಲೇನು ಗೊಂದಲ ಇಲ್ಲ. ಅದನ್ನು ಉಪಜಾಯತೆ ಅಂತ ಹೇಳ್ತಾರಲ್ಲ, ಅದೇನು ಉಪಜನನ ಅಂದರೆ? ಉಪಜನನ ಅಂದರೆ ಏನು ಗೊತ್ತಾ? ಜನನ ಅಂತಂದರೆ ಈಗ ಮಡಕೆ, ಮಡಕೆ ಕುಂಭಕಾರೇಣ ಘಟಃ ಜಾಯತೆ. ಕುಂಬಾರ ಮಡಕೆ ಮಾಡಿದ, ಹುಟ್ಟಿತು ಮಡಕೆ. ಹುಟ್ಟಿತು ಅಂತ ಅನ್ನೋದು ಕನ್ನಡದಲ್ಲಿ ಹೇಳೋಲ್ಲ, ಸಂಸಲಿ ಜಾಯತೆ ಅಂತ ಹೇಳ್ತಾರೆ. ಕುಂಭ ಜಾಯತೆ, ಘಟೋ ಜಾಯತೆ ಅಂತ ಹೇಳಿ. ಹುಟ್ಟಿತು, ಮಡಕೆ ಹುಟ್ಟಿತು. ಹುಟ್ಟಿತು ಅಂದರೆ ಮೊದಲೇ ಇದ್ದು ಮತ್ತೆ ಆದದ್ದಲ್ಲ, ಇಲ್ಲದೇ ಇದ್ದದ್ದು. ಮಡಕೆ ಆಕಾರ ಅನ್ನೋದು ಇರಲೇ ಇಲ್ಲ, ಬರೀ ಮಣ್ಣಿತ್ತು, ಅಲ್ಲಿ ಮಡಕೆ ಹುಟ್ಟಿತು. ಸ್ವರೂಪವೇ ಹುಟ್ಟಿತು ಮಡಕೆದ್ದು, ಅದು ಜಾಯತೆ. ಸ್ವರೂಪ ಇತ್ತು, ಅದಕ್ಕೆ ಏನೋ ಒಂದು ಸೇರಿಕೊಂಡಿತು, ಅದು ಉಪಜನನ. ಇದ್ದದ್ದಕ್ಕೆ ಸಮಥಿಂಗ್ ಈಸ್ ಆ್ಯಡೆಡ್, ಅದು ಉಪಜನನ. ಏನು ಹೇಳಿತು? ಇದ್ದ ಬಟ್ ಕಣ್ಣಿಗೆ ಕಾಣುವ ಶರೀರ ಇರಲಿಲ್ಲ, ಅದು ಬಂತು, ಅದೇ ಉಪಜನನ. ಸೊ ಉಪಜನನ ಅಂತಂದರೆ ಹಿಂದೆ ಇದ್ದದ್ದಕ್ಕಿಂತ ಸ್ವಲ್ಪ ಹೆಚ್ಚು ಸೇರೋದು. ಪರಾಧೀನ ವಿಶೇಷಾವಾಪ್ತಿ, ಇಲ್ಲದೇ ಇದ್ದದ್ದು ಬಂತು. ಏನು ಬಂತು? ಹಿಂದೆ ಇತ್ತು, ಸೂಕ್ಷ್ಮ ಶರೀರ ಮಾತ್ರ ಇತ್ತು, ವಾತಾವರಣದಲ್ಲಿ ಓಡಾಡ್ತಾ ಇದ್ದ ಜೀವ. ಅವನಿಗೆ ತಾಯಿಯ ಹೊಟ್ಟೆಯೊಳಗೆ ಒಂದು ಸ್ಥೂಲ ಶರೀರ ಬಂತು. ಈ ಮತ್ತೆ ಲಕ್ಷ್ಮೀದೇವಿ ತಾಯಿಯಾಗಿ ತನ್ನ ಹೊಟ್ಟೆಯಲ್ಲಿ ಮಕ್ಕಳನ್ನು ಹೊತ್ತು ಸೃಷ್ಟಿ ಮಾಡಿದ್ಲು, ಉಪಜನನ ಆಯಿತು. ಉಪಜನನ ಅನ್ನೋದಕ್ಕೆ, ಉಪಶಬ್ದಕ್ಕೆ ಉತ್ಕೃಷ್ಟವಾದ ಜನನ ಅಂತ ಒಂದರ್ಥ. ಉತ್ಕೃಷ್ಟ ಜನನ ಯಾಕೆ? ಹಿಂದೆ ಅವರು ನಮಗೆ ಏನು ಅಂತ ಅವರ ಅಸ್ತಿತ್ವವೇ ಗೊತ್ತಿರಲಿಲ್ಲಲ್ಲ. ಅವರಿಗೆ ಈ ಶರೀರ ಬಂದದ್ರಿಂದ ಅವರ ಇರವಿನ ಅರಿವು ಬಂತು, ಅದರಿಂದ ಇದು ಉತ್ಕೃಷ್ಟ. ಉಪಶಬ್ದ ಉತ್ಕೃಷ್ಟಾನಂದವಾಚಿತ್ವಾತ್ ಉಪಶಬ್ದ ಶ್ರುತಃ. ಉಪ ಅನ್ನೋದಕ್ಕೆ ಉತ್ಕೃಷ್ಟ ಅನ್ನುವ ಅರ್ಥವನ್ನು ಮೊದಲು ಹೇಳಿದವರು ಆಚಾರ್ಯ ಮಧ್ವರು. ನಾನು ಹೇಳಿದ್ದೆ ನಿಮಗೆ, ಸಂಸ್ಕೃತದಲ್ಲಿ ಉಪ ಅನ್ನೋದಕ್ಕೆ ಉತ್ಕೃಷ್ಟ ಅಂತ ಅರ್ಥ. ಈ ಅರ್ಥ ಸಂಸ್ಕೃತದಲ್ಲಿ ಬಹಳ ಜನ ಮರೆತಿದ್ದಾರೆ, ಆದರೆ ಪ್ರಪಂಚದ ಎಲ್ಲ ಭಾಷೆಗಳಲ್ಲೂ ಉಪ ಅನ್ನೋದಕ್ಕೆ ಉತ್ಕೃಷ್ಟ ಅಂತ ಅರ್ಥ. ಸಂಸ್ಕೃತದ ಉಪ ಇಂಗ್ಲೀಷ್ನಲ್ಲಿ ಏನಾಯಿತು? ಅಪ್ಪ ಆಯಿತು. ಏನರ್ಥ? ಉತ್ಕೃಷ್ಟ ಅಂತ ಅರ್ಥ ಅಲ್ವಾ? ಮೇಲೆ ಅಂದರೆ ಎತ್ತರದ್ದು, ಶ್ರೇಷ್ಠ. ಅಪ್ಪು ಅಪ್ಪರು, ಉಪ ಉಪರ. ಜರ್ಮನಿಗೆ ಹೋಗಿ ಓಬೆರ್ರ್ ಅಂತಾರೆ ಅವರು, ಅದು ಊಪರ್ರೆ. ಹಿಂದಿ ಹೋಗಿ ಊಪರ್ರ್ ಅಂತಾರೆ ಅವರು. ನಮ್ಮ ಕನ್ನಡಕ್ಕೆ ಬನ್ನಿ, ಕೆಲವರಿಗೆ ಸ್ವಲ್ಪ ಸ್ವಲ್ಪ ಕನ್ನಡ ಬರುತ್ತೆ, ಹೆಚ್ಚಿನವರಿಗೆ ಮರೆತು ಹೋಗಿದೆ, ಇಂಗ್ಲೀಷೇ ಮಾತಾಡ್ತಾರೆ, ಉಪ್ಪರಿಗೆ ಅಂತಾರೆ. ಅಂತೂ ಉಪ ಎಲ್ಲ ಕಡೆಯೂ ಮೇಲೆ ಅನ್ನೋದನ್ನು ಹೇಳುತ್ತೆ ಹೊರತು ಹತ್ತಿರ ಅನ್ನೋದನ್ನು ಹೇಳುವುದಿಲ್ಲ ಮೂಲತಃ. ಅದೇ ಉಪ ಆಯಿತು. ಉಪಜನನ ಅಂದರೆ ಎತ್ತರದ ಹುಟ್ಟು. ಎತ್ತರದ ಹುಟ್ಟು ಅಂದರೆ ಇಲ್ಲಿ ಏನು ಗೊತ್ತಾ? ಎತ್ತರದ ಹುಟ್ಟು ಅಂತ ಯಾವ ಹೇಳೋದಂದರೆ, ಹಿಂದೆ ಮುನಿಗಳು ಭಗವಂತನ ಅರಿವಿಗೋಸ್ಕರ ನಾವು ಈ ದೇಹ ಧಾರಣೆ ಮಾಡಿ ಬರ್ತೇವಲ್ಲ, ಮನುಜ ಶರೀರವಿದು, ಇದನ್ನು ಹಾನಿ ಮಾಡಿ ಕೊಳಬೇಡಿರೋ ಹುಚ್ಚಪ್ಪಗಳಿರ. ಭಗವಂತನ ಅರಿವಿಗೆ ಸಾಧನವಾದ ಜನನ, ಅದು ಉಪಜನನ. ನಾವು ಒಂದು ಪ್ರಾಣಿಯಾಗಿ ಹುಟ್ಟಿದರೆ ದೇವ್ರ ಬಗ್ಗೆ ಉಪನ್ಯಾಸ ಮಾಡಲಿಕ್ಕೆ ಉಂಟಾ, ಕೇಳಲಿಕ್ಕೆ ಉಂಟಾ? ಮನುಷ್ಯರಾಗಿ ಹುಟ್ಟಿಯೇ ಕೇಳೋಲ್ಲ, ಮತ್ತು ಪ್ರಾಣಿಗಳಾಗಿ ಹುಟ್ಟಿ ಕೇಳೋದೇನು ಬಂತು? ಅದು ಏನು ಕೇಳಲಿಕ್ಕೆ ಉಂಟ್ರಿ, ಸಿನಿಮಾ ನೋಡೋಣ ಅಂತೇವೆ ನಾವು. ಅಂದರೆ ಅಧ್ಯಾತ್ಮದ ಬಗ್ಗೆ ಕೇಳುವ ಶಕ್ತಿ, ಅಧ್ಯಾತ್ಮದ ಸಾಧನೆಯಿಂದ ಎತ್ತರಕ್ಕೇರುವ ಶಕ್ತಿ ಇರುವ ಜನನ, ಅದು ಉಪಜನನ. ಉಪರಿ ನಮ್ಮನ್ನು ಎತ್ತರಕ್ಕೇರಿಸುವುದಕ್ಕೋಸ್ಕರ ಈ ಮನುಷ್ಯ ಶರೀರ ಕೊಟ್ಟ, ಎತ್ತರಕ್ಕೇರುವುದಕ್ಕೆ, ಅದು ಉಪಜನನ. ಎಲ್ಲ ಕಡೆ ನೀವು ಉಪ ಅನ್ನುವುದನ್ನು ಇದೇ ಅರ್ಥದಲ್ಲಿ ಸಂಸ್ಥೆಯಲ್ಲಿ ಬಳಸ್ತಾರೆ. ಉಪನಯನ ಅಂದರೆ ಹುಡುಗನನ್ನು ಎತ್ತರಕ್ಕೆ ಕೊಂಡೊಯ್ಯುವುದು, ಜ್ಞಾನದ ಎತ್ತರಕ್ಕೆ. ಮುಂಚೆಯೇನು ಉಪನಯನ ತನಕ ಏನು ಜ್ಞಾನ ಇಲ್ಲ. ಅವನದು ಆ ಊ ಮಾ ಅಂದರೆ ಆಟ, ಊಟ, ಮಲಗೋದು ಅಷ್ಟೇ.
ಆಮೇಲೆ ಜ್ಞಾನದ ಎತ್ತರಕ್ಕೆ ಹೋದ, ಉಪನಯನ ಆಯಿತು. ಅಲ್ರಿ ಉಪನಯನ ಅಂದರೆ ಹತ್ತಿರ ಕೊಂಡೋಗೋದು ಅಂತ. ಮದುವೆ ಯಾಕೆ ಉಪನಯನ ಅಲ್ಲ? ಅಲ್ಲಿ ಹುಡುಗನನ್ನು ಹುಡುಗಿ ಹತ್ತಿರ ಕರ್ಕೊಂಡು ಹೋಗೋದಲ್ವ, ಹುಡುಗಿಯನ್ನು ಹುಡುಗನ ಹತ್ತಿರಕ್ಕೆ. ಉಪನಯನ ಅಲ್ಲ, ಮದುವೆ ಯಾಕೆ ಉಪನಯನ ಅಲ್ಲ? ಅಲ್ಲ, ಎತ್ತರಕ್ಕೆ ಕೊಂಡೋಯ್ದು. ಓಹೋ, ಮದುವೆಯಿಂದ ಎತ್ತರಕ್ಕೆ ಹೋದವರು ಯಾರೂ ಈವರೆಗೆ ಸಿಕ್ಕಲಿಲ್ಲ ನಮಗೆ. ಅದಕ್ಕೆ ಮದುವೆನ ಎತ್ತರ, ಮದುವೆ ಮಾಡಿಕೊಂಡು ಜಾರಿದವರಿದ್ದಾರೆ ಹೊರತು ಎತ್ತರಕ್ಕೆ ಹೋದವರು ಒಬ್ಬರು ಸಿಗಲಿಲ್ಲ ನಮಗೆ. ಅದಕ್ಕೆ ಮದುವೆಯನ್ನು ಉಪನಯನ ಅನ್ನೋಲ್ಲ. ಜ್ಞಾನದಿಂದ ಎತ್ತರಕ್ಕೆ ಹೋಗುವುದು ಉಪನಯನ. ಆ ಎತ್ತರಕ್ಕೆ ಹೋಗಿ ನಮಗೆ ಹೇಳುವವರು ಉಪಾಧ್ಯಾಯರು. ಆ ಎತ್ತರದಲ್ಲಿ ಕೂತು ಭಗವಂತನನ್ನು ಚಿಂತನೆ ಮಾಡೋದು ಉಪವಾಸ. ಎಲ್ಲ ತೆಗೆದರೂ ಉಪ ಅಂದರೆ ಎತ್ತರ. ಆದರೆ ನೀವು ಎಷ್ಟು ಎತ್ತರಕ್ಕೆ ಹೋಗ್ತೀರೋ ಅಷ್ಟು ಭಗವಂತನ ಹತ್ತಿರಕ್ಕೆ ಹೋಗ್ತೀರಿ. ಎಷ್ಟೆಷ್ಟು ಮೆಂಟಲಿ ಯು ಆರ್ ಎಲಿವೇಟೆಡ್ ಅಷ್ಟು ಭಗವಂತನಿಗೆ ಹತ್ತಿರ ಆಗ್ತಿರಲ್ಲ. ಆದ್ದರಿಂದ ಎತ್ತರ = ಹತ್ತಿರ ಆಯಿತು. ನಾವು ಎತ್ತರ ಹೋದಷ್ಟು ಭಗವಂತನ ಹತ್ತಿರಕ್ಕೆ ಹೋಗ್ತೇವೆ ಮಾನಸಿಕವಾಗಿ. ಆದ್ದರಿಂದ ಉಪಜಾಯತೆ ಅಂತ. ಸರ್ಗೇ ಅದೇ ನೀವು ಎತ್ತರದಲ್ಲಿ ಹುಟ್ಟುವುದಿಲ್ಲ, ತಗ್ಗಿನ ಹುಟ್ಟುವುದಿಲ್ಲ, ಹುಟ್ಟುವುದೇ ಇಲ್ಲ. ಯಾಕೆಂದರೆ ಭಗವಂತನ ಹೋಗಿ ಸೇರಿದ ಮೇಲೆ ಮತ್ತೆ ಎತ್ತರದ ಹುಟ್ಟಿ ಹಾಕಬೇಕು. ಅದಕ್ಕಿಂತ ಎತ್ತರದ ಹುಟ್ಟಿ ಏನಿದೆ? ಸರ್ಗೇಪಿ ನೋಪಜಾಯಂತೆ ಪ್ರಳಯೇ ನ ವ್ಯಥಂತಿ ಚ. ಅವರು ಸೃಷ್ಟಿಯಲ್ಲಿ ಹುಟ್ಟೋದಿಲ್ಲ, ಪ್ರಳಯದಲ್ಲಿ ಸಾಯೋದಿಲ್ಲ. ಯಾಕೆಂದರೆ ಸೃಷ್ಟಿಯಲ್ಲಿ ಹುಟ್ಟಬೇಕು ಅಂದರೆ ಲಕ್ಷ್ಮೀನಾರಾಯಣರ ಹೊಟ್ಟೆಯಿಂದಲೇ ಬಸಿರಿನಿಂದಲೇ ಹೊರಗೆ ಬರಬೇಕು. ಅವರು ತಂದೆ ತಾಯಿಯ ಬಸಿರಿನಿಂದ ಹೊರಗೆ ಬರಬೇಕು. ಅದು ಹುಟ್ಟು. ಇದು ಇಲ್ಲಿ ಈ ಮುಖ ನೋಡಿ, ಉಪಜಾಯಂತೆ ಅನ್ನೋದನ್ನು ಎಷ್ಟು ಬಗೆಯಿಂದ ಬಳಸಿಕೊಂಡಿದ್ದಾರೆ ಆ ಗೀತೆಯಲ್ಲಿ. ಈಗ ಒಂದು ಮರ ಹುಟ್ಟುತ್ತೆ, ಅದಕ್ಕೆ ಏನು ಉತ್ಕೃಷ್ಟ ಜನನ ಅಲ್ಲ ಅದು. ಯಾಕೆಂದರೆ ಯೋನಿ ಮನ್ಯೇ ಪ್ರಬದ್ಯಂತೆ ಶರೀರತ್ವಾಯ ದೇಹಿನಃ. ತಾಯಿಯ ಹೊಟ್ಟೆಯ ಒಳಹೊಕ್ಕು 9 ತಿಂಗಳು ಗರ್ಭದಲ್ಲಿ ಅನನ್ಯವಾದ ದುಃಖವನ್ನು ಅನುಭವಿಸಿ ಹುಟ್ಟುವುದೇ ಶ್ರೇಷ್ಠವಾದ ಜನನ. ಮರಕ್ಕೆ ಏನೂ ತಾಪತ್ರಯ ಇಲ್ಲ. ಒಂದು 4 ಹನಿ ನೀರು ಬಿತ್ತು, ಒಂದು ಕೊರಡು ಬಿದ್ದಿತ್ತು, ಅದಕ್ಕೊಂದು ಜೀವ ಸೇರಿಕೊಂಡು ಚುಗುರಿತು. ಹೊಸ ಹುಟ್ಟು ಅಂದರೆ ತುಂಬ ಸುಲಭ. ಆದರೆ ಅದು ಉತ್ಕೃಷ್ಟ ಜನನ ಅಲ್ಲ. ಯಾಕೆಂದರೆ ತರವಕ್ಕಿಂನ ಜೀವಂತಿ. ಮರ ಹುಟ್ಟುತ್ತೆ, 100 ವರ್ಷ ಬದುಕುತ್ತೆ. ಏನು ಸಾಧನೆ ಮಾಡಿತ್ತು? ಏನಿಲ್ಲ. ಅಲ್ಲ, ಮನುಷ್ಯರು ಮಾಡ್ತಾರೆ ಅಂತಲ್ಲ, ಮಾಡುವ ಶಕ್ತಿ ಕೊಟ್ಟಿದ್ದಾನೆ. ಅದು ಮಾಡದೇ ಇದ್ದರೆ ದೇವರು ತಪ್ಪಲ್ಲ, ನಮ್ಮ ತಪ್ಪಷ್ಟೇ. ಶಕ್ತಿ ಕೊಟ್ಟು ಉಪಯೋಗಿಸ್ತಾ ಇದ್ದರೆ ತರವಹ. ಮರ ಹುಟ್ಟುವುದು ಉಪಜನನ ಅಲ್ಲ, ಅದು ಬರೇ ಜನನ. ಇವನು ಗರ್ಭದಲ್ಲಿ 9 ತಿಂಗಳು ಬೆಳೆದು ಹುಟ್ಟುವವನಿಗೆ ಎಂಥ ಎತ್ತರಕ್ಕೇರುವ ಅವಕಾಶ ಕೊಟ್ಟ. ಅದರಲ್ಲಿಯೂ ಗರ್ಭದಿಂದ ಹುಟ್ಟುವವುಗಳಲ್ಲಿಯೂ ಎಲ್ಲವುಗಳಿಗೆ ಅವಕಾಶ ಕೊಡಲಿಲ್ಲ. ಪ್ರಾಣಿಗಳು ಹುಟ್ಟುತ್ತವೆ ಗರ್ಭದಲ್ಲಿ, ಹುಳ ಹುಪ್ಪಟೆಗಳು ಗರ್ಭ ಹೊಡೆದೇ ಹುಟ್ಟೋದು. ಆದರೆ ಅವಕ್ಕೆ ಏನೂ ಜ್ಞಾನ ಇಲ್ಲ. ಹೀಗೆ ನಾನಾ ಬಗೆಯ ಮನುಷ್ಯನಾಗಿ ಹುಟ್ಟುವುದು ಉಪಜನನ. ದೇಹದ ಆಕಾರ ಇಲ್ಲದೇ ಇದ್ದವನಿಗೆ ದೇಹದ ಆಕಾರ ಪೂರ್ವಕವಾಗಿ ಹುಟ್ಟುವುದು ಉಪಜನನ. ಎತ್ತರದ ಸಾಧನೆಗೆ ಅನುಕೂಲವಾಗಿರ್ತಕ್ಕಂಥ ಶ್ರೇಷ್ಠ ಮನೆತನದಲ್ಲಿ ಹುಟ್ಟುವುದು ಉಪಜನನ. ನಾನಾ ಬಗೆಯ ಉಪಜನನಗಳಿವೆ. ಇದೆಲ್ಲವನ್ನು ಇದು ಯಾವುದೂ ಇಲ್ಲ. ಮೋಕ್ಷಕ್ಕೆ ಹೋದ್ಮೇಲೆ ನೀವು ಹುಳವಾಗಿ ಹುಟ್ಟುವುದೋ ಮನುಷ್ಯರಾಗಿ ಹುಟ್ಟುವುದೋ ಸಾಧಕ ಈ ಪ್ರಶ್ನೆಯೇ ಇಲ್ಲ. ಜನನಮೇವ ನಾಸ್ತಿ ಕುತಃ ಉಪಜನನಂ. ಹುಟ್ಟುವ ಪ್ರಶ್ನೆ ಇಲ್ಲ, ಸಾಯುವ ಪ್ರಶ್ನೆ ಇಲ್ಲ. ಯಾಕೆಂದರೆ ಹುಟ್ಟಿಸುವ ತಂದೆ ತಾಯಿ ನಾವೇ. ನಾವು ನಿಮ್ಮನ್ನು ಹೊಟ್ಟೆ ಒಳಗೆ ಹಾಕ್ಕೊಂಡು ಬಿಟ್ಟೆ, ಮತ್ತು ಹೊರಗೆ ಬರೋ ಪ್ರಶ್ನೆಯೇ ಇಲ್ಲ. ಹೊರಗೆ ಬರದಂತೆ ಹೊಟ್ಟೆ ಒಳಗೆ ಹಾಕ್ಕೊಳ್ಳೋದು 2 ಥರ. ತಾಯಿ ತಂದೆ ಅವರು ಏನು ಮಾಡ್ತಾರೆ, ಹೊರಗೆ ಬರಲಿಕ್ಕೋಸ್ಕರ ಹೊಟ್ಟೆ ಒಳಗೆ ಹಾಕ್ಕೊಳ್ಳೋದು ಒಂದು, ಎಂದೆಂದೂ ಹೊರಗೆ ಬರದಂತೆ ಹೊಟ್ಟೆ ಒಳಗೆ ಹಾಕ್ಕೊಳ್ಳೋದು ಒಂದು. ಭಗವಂತ ಹೇಳ್ತಾನೆ, ನೀವು ಲಕ್ಷ್ಮೀನಾರಾಯಣರಿಂದ ಈ ಜಗತ್ತು ಸೃಷ್ಟಿಯಾಯಿತು ಅನ್ನುವ ಅನುಸಂಧಾನವನ್ನು ದೃಢವಾಗಿ ಅನುಸಂಧಾನದಿಂದ ಈ ಸತ್ಯವನ್ನು ಸಾಕ್ಷಾತ್ಕರಿಸಿಕೊಂಡ್ರೆ ಮತ್ತೆ ಭಗವಂತನ ಒಳಗೆ ನಿರಂತರ ಚಿರಂತನ ವಾಸ. ಮತ್ತು ಹೊರಗೆ ಬರೋ ಪ್ರಶ್ನೆ ಇಲ್ಲ. ಹೊರಗೆ ಬಾರದೇ ಇದ್ದವರಿಗೆ ಹುಟ್ಟು ಸಾವಿಲ್ಲ. ಹೊರಗೆ ಬಂದ್ರೇ ಹುಟ್ಟೋದು, ಮತ್ತು ಒಳಗೆ ಹೋಗ್ಲಿಕ್ಕೆ ಸಾಯೋದು. ಒಳಗೆ ಹೋಗ್ಬೇಕಾದ್ರೆ ಮತ್ತು ನೋಡಿ, ಭಗವಂತನಿಂದ ಹೊರಗೆ ಬಂದಾಗ ಒಂದು ದೇಹ ಬಂತು. ಒಳಗೆ ಹೋಗುವಾಗ ದೇಹ ಹೋಗಿ ಒಳಗೆ ಹೋಗಬೇಕು. ಈ ದೇಹ ಸಮೇತ ಭಗವಂತನ ಒಳಗೆ ಹೋಗುವಂಗಿಲ್ಲ. ವಾಯುರನಿಲಮೃತಮಥೇದಂ ಭಸ್ಮಾಂತಂ ಶರೀರಂ. ಏನು ಹೇಳಿದರು? ವಾಯುದೇವರಿಗೆ ಸಾವಿಲ್ಲ, ಅನಾದಿ. ಯಾಕೆಂದರೆ 100 ವರ್ಷ ಅವರು ಒಂದು ಕಲ್ಪ ಆಯುಸ್ಸು. ಒಂದು ಕಲ್ಪ ಅಂದರೆ ಯಾವಾಗಲೂ ಹೇಳ್ತೇನೆ, 31,104 ಕೋಟಿ ವರ್ಷ. ಆದರೆ ವಾಯುರನಿಲಂ ಅಮೃತಂ ಅಥಾಪಿ ಇದಂ ಭಸ್ಮಾಂತಂ ಶರೀರಮದು. ಆದರೂ ಸಾವಿಲ್ಲದ ವಾಯುದೇವರು ಕೂಡ ಭಗವಂತನನ್ನು ಸೇರಬೇಕಾದ್ರೆ ಸಾಯಬೇಕು.
ಭಾಳ ಭಯಂಕರ ಮಾತಿದು. ಸಾವಿಲ್ಲದ ವಾಯುದೇವರು ಕೂಡ ಪರಮಾತ್ಮನನ್ನು ಮೋಕ್ಷದಲ್ಲಿ ಸೇರಬೇಕಾಗಿದ್ದರೆ ಆ ದೇಹ ಹೊತ್ತುಕೊಂಡು ಹೋಗಬೇಕಾದ್ರೆ ಸಾಯಬೇಕು. ಆಗ ನರಸಿಂಹಾಗ್ನಿ ಅಥವಾ ಸಂಕರ್ಷಣಾಗ್ನಿಯಲ್ಲಿ ಆ ವಾಯುದೇವರ ಶರೀರವೂ ಕೂಡ ಭಸ್ಮಾಂತಂ ಸುಟ್ಟು ಹೋದ ಮೇಲೆ ಅವರ ಚಿನ್ಮಯ ಶರೀರ ಭಗವಂತನನ್ನು ಸೇರುತ್ತೆ. ನಮ್ಮ ಕಥೆ ವಾಯುದೇವರ ಕಥೆಯೇ ಹಾಗೆ. ಅಥೇದಂ ಭಸ್ಮಾಂತಂಗ್ ಶರೀರಂ. ವಾಯುದೇವರ ಶರೀರ ಕೂಡ ಶರೀರ ಸಮೇತವಾಗಿ ಒಳಗಿರ್ಲಿಕ್ಕೆ ಅವರು ಹೊರಗೆ ಬಂದ ಮೇಲೆ ಶರೀರ ಬಂತು, ಒಳಗೆ ಹೋಗ್ಬೇಕಾದ್ರೆ ಆ ಶರೀರವನ್ನು ಇಲ್ಲಿ ಬಿಟ್ಟು ಹೋಗಬೇಕು. ಅಂದರೆ ಅದು ಚಿನ್ಮಯ ಪ್ರಪಂಚ, ಚಿನ್ಮಯಕ್ಕೆ ಮಾತ್ರ ಒಳಗೆ ಪ್ರವೇಶ. ಈ ಜೀವ ಚಿನ್ಮಯ ಸ್ವರೂಪ, ಅದೇ ಹೇಳಿದೆ. ಅಪ್ಪಟ ಚಿನ್ನ, ಸ್ಫಟಿಕ, ಸ್ಫುಟಿತ ಹಾಟಕ. ಅಪ್ಪಟ ಚಿನ್ನ ಒಳಗೋಗಿ ಆ ಚಿನ್ನದ ರಾಶಿಯಲ್ಲಿ ಸೇರಿಕೊಳ್ಳುತ್ತೆ. ಆದ್ದರಿಂದ ಮತ್ತೆ ಹುಟ್ಟುವುದಿಲ್ಲ. ಹುಟ್ಟು ಸಾವುಗಳನ್ನು ದಾಟಿ ಮುಕ್ತಿ ಪಡೆಯಬೇಕಾಗಿದ್ದರೆ ಲಕ್ಷ್ಮೀನಾರಾಯಣರ ಸೃಷ್ಟಿಕರ್ತೃತ್ವದ ಅನುಸಂಧಾನ ಮಾಡುವುದು ಒಂದೇ ದಾರಿ ಅಂತ ಬಹಳ ಅದ್ಭುತವಾದಂಥ ಒತ್ತು ಕೊಟ್ಟ ಕೃಷ್ಣ ಈ ಅಧ್ಯಾಯದಲ್ಲಿ ಬರುವ ವಿಷಯಕ್ಕೆ. ಮುಂದೆ ಅದು ಹೇಗೆ ಸೃಷ್ಟಿ ಮಾಡ್ತಾರೆ ಅನ್ನೋ ವಿಷಯವನ್ನು ಮುಂದೆ ವಿವರಿಸ್ತಾನೆ ಕೃಷ್ಣ. ಆ ವಿವರಣೆಯನ್ನು ನಾವು ಮುಂದೆ ನೋಡೋಣ. ಅಲ್ಲಿ ತನಕ ನಾಳೆ ಸಂಜೆ ಸೇರಿದಾಗ ನೋಡೋಣ. ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.